ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ. ನಗರಸಭೆ ಸೇರಿದಂತೆ ಜಿಲ್ಲಾಡಳಿತ ಸಾಥ್, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ರಮದಾನ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ. ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾದ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಮನವಿ. ಚಿಕ್ಕಬಳ್ಳಾಪುರದಲ್ಲಿ 3 ದಿನಗಳ ಎಸ್ಎಫ್ಐ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ. ಮೆರವಣಿಗೆ ಮೂಲಕ ಎಸ್ಎಫ್ಐ ವಿದ್ಯಾರ್ಥಿಗಳಿಂದ ಅರಿವು, ಶಿಕ್ಷಣದ ಸಾರ್ವತ್ರಿಕ ಸಮಾನತೆ, ಸೌಹಾರ್ದತೆಗಾಗಿ ಸಮ್ಮೇಳನ. ಗೇರಹಳ್ಳಿ ಕ್ರಾಸ್ನಲ್ಲಿ ನಡೆದ ಅಪಘಾತದಲ್ಲಿ ಬಲಿಯಾದ ವಿದ್ಯಾರ್ಥಿಗಳ ನಿವಾಸಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ. ಪೋಷಕರಿಗೆ ಸಾಂತ್ವನ ಹೇಳಿದ ಸಂಸದರು, ವಾಹನ ಚಾಲನೆಗೆ ಜಾಗೃತಿ ವಹಿಸಲು ಸಲಹೆ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಗಣಿ ಮತ್ತು ಭೂ ವಿಜ್ಞಾನ, ನಗರಸಭೆ ಸಹಕಾರದೊಂದಿಗೆ ಇಂದು ಚಿಕ್ಕಬಳ್ಳಾಪುರ ನಗರದ ಬಸಪ್ಪ ಛತ್ರದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಸ್ವಚ್ಛತೆಯೇ ಜೀವನ ಎಂದರು. ಚಿಕ್ಕಬಳ್ಳಾಪುರ ನಗರದ ಬಸಪ್ಪ ಛತ್ರದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಸ್ವಚ್ಛತೆ ಎಂಬುದು ಒಂದು ದಿನದಲ್ಲಿ ಮುಕ್ತಾಯವಾಗುವ ಕಾರ್ಯವಲ್ಲ. ಅಕ್ಟೋಬರ್ 2ರವರೆಗೆ ಸ್ವಚ್ಛತೆಯ ಬಗ್ಗೆ ಎಚ್ಚರ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಸಲಾಗುತ್ತದೆ ಎಂದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ. ಈ ಹಿಂದೆನೂ ಕೂಡ ನಾವು ಈ ಕಾರ್ಯಕ್ರಮ ಪ್ರಾರಂಭ ಆದಾಗ ಜಿಲ್ಲಾಡಳಿತದ ಭವನದಲ್ಲಿ ಕೂಡ ಕಾರ್ಯಕ್ರಮವನ್ನು ಆರಂಭ ಮಾಡಿ ಅಲ್ಲಿಯೂ ಕೂಡ ಎಲ್ಲ ಅಧಿಕಾರಿ ನೌಕರರು ಎಲ್ಲ ಸೇರಿಕೊಂಡು ನಾವು ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ಮಾಡಿದ್ವು. ಇವತ್ತು ಕನ್ನಡ ಭವನ ಏನಿದೆ ಅದರ ಪಕ್ಕದಲ್ಲಿರ್ತಕ್ಕಂಥ ಕಲ್ಯಾಣಿಯಲ್ಲಿ ಇವತ್ತು ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಜಿಲ್ಲಾಡಳಿತ ಹಾಗೂ ಲೀಡ್ ಬ್ಯಾಂಕು ಇವರೆಲ್ಲರುಗಳ ಸಹಕಾರದಲ್ಲಿ ಮತ್ತು ನಗರಸಭೆಯ ಅಧಿಕಾರಿಗಳು ಮತ್ತು ಏನು ಪೌರ ಕಾರ್ಮಿಕರು ಕೆಲವು ಜನ ಹಾಜರಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ತುರ್ತು ಕಾರ್ಯನಿಮಿತ್ತ ನಿರ್ಗಮಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಸಿಒರವರು ಇದ್ದಾರೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದೇವೆ. ಈ ಸ್ವಚ್ಛತೆ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ನಿರಂತರವಾಗಿರಬೇಕು. ಗಿಡಗಂಟೆಗಳಿಂದ ಮುಚ್ಚಿ ಹೋಗಿದ್ದ ಕಲ್ಯಾಣಿಗೆ ಸ್ವಚ್ಛತೆ ಕಾರ್ಯದ ಮೂಲಕ ಕಾಣುವಂತೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರವನ್ನು ಸ್ವಚ್ಛ ಹಾಗೂ ಸುಂದರ ನಗರವಾಗಿ ಅಭಿವೃದ್ಧಿಯತ್ತ ಸಾಗಿಸುವ ನಿಟ್ಟಿನಲ್ಲಿ ಈ ಸ್ವಚ್ಛತಾ ಆಂದೋಲನ ನಡೆಸಲಾಗುತ್ತಿದೆ ಎಂದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಕಲ್ಯಾಣಿಯನ್ನು ಜಿಲ್ಲಾಡಳಿತ ಮತ್ತು ನಗರಸಭೆ, ಲೀಡ್ ಬ್ಯಾಂಕ್ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಲ್ಲ ಸಹಯೋಗದೊಂದಿಗೆ ನಾವಿವತ್ತು ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದೀವಿ. ಇದು ಒಂದು ದಿನಕ್ಕೆ ಸೀಮಿತವಾಗಬಾರ್ದು, ನಿರಂತರವಾಗಿ ಇದು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಗರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ತಗೊಂಡೋಗ್ತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಜೆ ಮಾತನಾಡಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಸ್ವಾವಲಂಬನೆಯಿಂದ ಸ್ವಚ್ಛತೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅದು ಸಂತಸದ ವಿಷಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕರು, ನಾಗರಿಕರು ಸ್ವಚ್ಛತೆಗೆ ಸಹಕರಿಸಿದರೆ ಮಾತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಸ್ವಚ್ಛತೆ ಮಾಡಲು ಸಾಧ್ಯವಾಗುತ್ತದೆ. ಚಿಕ್ಕಬಳ್ಳಾಪುರ ಜನತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ರು. ಏನು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ನಾವು ಮತ್ತು ಪೌರ ಕಾರ್ಮಿಕರು ಭಾಳ ಒಟ್ಟುಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಇದ್ರಿಗೆ ಭಾಳಷ್ಟು ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಭಾಳಷ್ಟು ಮುತುವರ್ಜಿಯಿಂದ ಜವಾಬ್ದಾರಿಯುತವಾಗಿ ಹೆಚ್ಚು
ಕೆಲಸ ಅವರೇ ನಿಂತು ಕೆಲಸ ಮಾಡ್ತಾ ಇರೋದು ಭಾಳ ಸಂತೋಷ ತರ್ತಾ ಇದೆ. ಇನ್ನು ಸ್ವಚ್ಛತಾ ಅಭಿಯಾನದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪೌರಕಾರ್ಮಿಕರು, ನಗರಸಭೆ ಅಧಿಕಾರಿಗಳು, ಸ್ಥಳೀಯ ಸಾರ್ವಜನಿಕರು ಇನ್ನೂ ಹಲವರು ಭಾಗವಹಿಸಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಲಸದ ಒತ್ತಡ ಹೆಚ್ಚಾಗುತ್ತಿರುವುದನ್ನು ಕಡಿಮೆ ಮಾಡುವುದು, ಅಗತ್ಯ ಸೌಲಭ್ಯಗಳ ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಂದಾಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರ ಕೈಗೊಂಡಿರುವ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಮೇಲೆ ನಿರಂತರವಾಗಿ ಸರ್ಕಾರ ಕೆಲಸದ ಒತ್ತಡ ಹೇರುತ್ತಿರುವುದರಿಂದ ಒತ್ತಡ ಹೆಚ್ಚಾಗಿ ಅಧಿಕಾರಿಗಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಮೂಲ ಸೌಕರ್ಯಗಳ ಕಲ್ಪಿಸದೆ ಕೆಲಸದ ಒತ್ತಡ ಹೇರುತ್ತಿದ್ದಾರೆ. ಇಂತಹ ಒತ್ತಡದಲ್ಲಿ ಕೆಲಸ ಮಾಡುವುದಾದರೂ ಹೇಗೆ ಎಂದು ಅಳವತ್ತುಕೊಂಡ್ರ. ಎಲ್ಲವೂ ಸ್ವಂತ ಹಣದಲ್ಲೇ ಖರ್ಚು ಮಾಡಿಕೊಂಡು ಸಾರ್ವಜನಿಕರ ಕೆಲಸ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಅಗತ್ಯ ಸೌಲಭ್ಯಗಳಿಲ್ಲದೆ ನಿರಂತರವಾಗಿ ಕೆಲಸ ಮಾಡಿದ್ರೆ ಹೇಗೆ? ಜೊತೆಗೆ ರಜಾ ದಿನಗಳಲ್ಲೂ ಕೆಲಸದ ಒತ್ತಡ ಹೇರುತ್ತಿರುವುದರಿಂದ ಅಧಿಕಾರಿಗಳು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ. ಅಲ್ಲದೆ ಕೌಟುಂಬಿಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆಂದು ಅಧಿಕಾರಿಗಳು ದೂರಿದ್ರ. ಇನ್ನು ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಸರ್ಕಾರ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದನ್ನು ಕಡಿಮೆ ಮಾಡುವ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದ್ರ. ನನ್ನ ಹೆಸರು ರಮೇಶ್ ಅಂತ, ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಒಂದು ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರಣ ಏನಂದರೆ, ಇವತ್ತು ನಮ್ಮ ಸರ್ಕಾರದಿಂದ ನಮ್ಗೆ ಕೊಡಬೇಕಾಗಿರೋಂಥ ಸೌಲಭ್ಯಗಳ ಬಗ್ಗೆ ನಾವು ಹಲವಾರು ಸರಿ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಿದ್ದೀವಿ. ಆದರೂ ಕೂಡ ಯಾವುದೇ ಸೌಲಭ್ಯಗಳು ಇದುವರೆಗೂ ಕೂಡ ನಮಗೆ ಸಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ನಾವು ಈಗ ಆಲ್ರೆಡಿ ಮೂರು ಸರಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ದೀವಿ. ಈ ಬಗ್ಗೆ ಕೊನೆಯದಾಗಿ ಯಾವುದೇ ಸೌಲಭ್ಯಗಳು ಈಡೇರಿದ ಪಕ್ಷದಲ್ಲಿ ಈಡೇರದೇ ಇರೋದ್ರಿಂದ ನಾವು ಇವತ್ತು ಹೋರಾಟಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮಗೆ ಏನಂದರೆ, ಇವಾಗ ಕಚೇರಿಯಲ್ಲಿ ಸೌಲಭ್ಯಗಳಿಲ್ಲ. ನಾವು ಯಾವುದೇ ಗ್ರಾಮಾಡಳಿತಾಧಿಕಾರಿಗಳಿಗೆ ಕಚೇರಿ ಸೌಲಭ್ಯ ಇಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ, ಪ್ರಿಂಟರ್ ಇಲ್ಲ, ಯಾವುದೇ ಸೌಲಭ್ಯಗಳಿಲ್ಲ. ಹಾಗೆ ಇಲ್ಲದೆ ಇರೋದ್ರಿಂದ ಏನಾಗ್ತಾಯಿದೆ, ರೈತರುಗಳಿಗೆ ಒಂದು ಕಡೆ ಬಂದು ನಮ್ಮನ್ನು ಭೇಟಿ ಮಾಡೋದಕ್ಕೆ ತೊಂದರೆ ಆಗ್ತಾಯಿದೆ. ಇದರಿಂದ ನಮ್ಮ ಮೇಲೇ ಕೆಟ್ಟ ಹೆಸರು ಬರ್ತಾ ಇರೋದ್ರಿಂದ ದಯವಿಟ್ಟು ಸರ್ಕಾರದಿಂದ ನಮಗೆ ಕಚೇರಿ ಸೌಲಭ್ಯ ಕೊಡಬೇಕು, ಪ್ರಿಂಟ್ರ್ ಕೊಡಬೇಕು. ಮತ್ತು ಇದರಿಂದ ನಮಗೆ ರೈತರುಗಳಿಗೆ ಮತ್ತು ಸೌಲಭ್ಯಗಳು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಆಗಿದೆ. ಮತ್ತು ರಜೆ ದಿನಗಳಲ್ಲಿ ಕೂಡ ನಮ್ಮ ಕೆಲಸದ ಒತ್ತಡಗಳನ್ನ ಏರ್ತಾ ಇರೋದ್ರಿಂದ ಮತ್ತು ವಿವಿಧ ಆ್ಯಪ್ಗಳು 17ಕ್ಕೂ ಹೆಚ್ಚು ಆ್ಯಪ್ಗಳಿಂದ ಕೆಲಸದ ಒತ್ತಡ ಇರೋದ್ರಿಂದ ನಮಗೇನಾಗ್ತಾಯಿದೆ, ನಮ್ಮ ಸ್ವಂತ ಕೆಲಸಕ್ಕೂ ಕೂಡ ಟೈಮ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಈ ಒತ್ತಡಗಳಿಂದ ನಮ್ಮ ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು ಹೃದಯಾಘಾತ ಮತ್ತು ವಿವಿಧ ರೀತಿಯಾದಂಥ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ನಮ್ಮ ಕೆಲಸದ ಒತ್ತಡಗಳನ್ನ ಒಂದಾದ ನಂತರ ಒಂದನ್ನು ಕೊಟ್ಟು ನಮ್ಮ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡಿ ನಾವು ನಿಗದಿತ ಸಮಯದಲ್ಲಿ ನಾವು ಕಚೇರಿ ವೇಳೆಯಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ಸರಿ ಬೇಡಿಕೆಗಳನ್ನ ಕೊಟ್ಟಿದ್ದರೂ ಸಹ ನಮಗೆ ಅದಕ್ಕೆ ಸ್ಪಂದಿಸ್ತೇನೆ. ರಜಾ ಅವಧಿಗಳಲ್ಲಿ ಮತ್ತು ಸಂಜೆ ಲೇಟ್ ಅವರ್ಸಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಒತ್ತಡ ಏರ್ತಾ ಇರೋದ್ರಿಂದ ನಮಗೆ ಅನಾರೋಗ್ಯ ಸಮಸ್ಯೆಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳು ಕೂಡ ನಮಗೆ ಜಾಸ್ತಿ ಆಗ್ತಾಯಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದು ಕೆಲಸ ನಿರ್ದಿಷ್ಟ ಸಮಯ, ಒಂದು ಕೆಲಸ ನಿರ್ದಿಷ್ಟ ಸಮಯ, ಕಲಗಲೆ ಬ್ಯಾಂಕಿಂಗ್ ವ್ಯವಸ್ಥೆ ನಿಗದಿಯಾಗಲೇ ನಿರ್ದಿಷ್ಟ ಕೆಲಸ ನಿಗದಿಯಾಗಲೇ, ಒತ್ತಡ ಕೆಲಸದ ಒತ್ತಡ ಬೇಕೇ ಬೇಕು. ಶಿಕ್ಷಣದ ಸಾರ್ವತ್ರಿಕ ಸಮಾನತೆ ಹಾಗೂ ಸೌಹಾರ್ದತೆಗಾಗಿ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಎಸ್ಎಫ್ಐ 16ನೇ ರಾಜ್ಯ ಸಮ್ಮೇಳನಕ್ಕೆ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಿಂಡಿಪಾಪನಹಳ್ಳಿ ತಮಟೆ ಕಲಾವಿದ ಮುನಿವೆಂಕಟಪ್ಪ ಚಾಲನೆ ನೀಡಿದರು. ಎಸ್ಎಫ್ಐ 16ನೇ ರಾಜ್ಯ ಸಮ್ಮೇಳನಕ್ಕೆ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಿಂಡಿಪಾಪನಹಳ್ಳಿ ತಮಟೆ ಕಲಾವಿದ
ಮುನಿವೆಂಕಟಪ್ಪ ಚಾಲನೆ ನೀಡಿದರು. ಸಮ್ಮೇಳನದ ಭಾಗವಾಗಿ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ವಿದ್ಯಾರ್ಥಿಗಳು ನಗರದ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಿದರು. ಬಹಿರಂಗ ಸಭೆಯ ನಂತರ ಶಿಕ್ಷಣ ನೀತಿ ಬದಲಾವಣೆ ಬಗ್ಗೆ ಚರ್ಚೆ ಹಾಗೂ ನೂತನ ಸಮಿತಿ ರಚನೆ ಕುರಿತು ಒಳಾಂಗಣ ಸಭಾಂಗಣದಲ್ಲಿ ಪ್ರಾರಂಭಿಸಿದರು. ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆ 16ನೇ ರಾಜ್ಯ ಸಮ್ಮೇಳನ ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪ್ರಾರಂಭಿಸಲಾಯಿತು. ಇದಕ್ಕೂ ಮುನ್ನ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಸಾವಿರಾರು ವಿದ್ಯಾರ್ಥಿಗಳ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಬಳಿಕ ನಗರದ ಕೆಇಬಿ ಸಮುದಾಯ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಹಿರಂಗ ಸಮಾವೇಶವನ್ನ ರಾಜ್ಯ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಿಂಡಿಪಾಪನಹಳ್ಳಿ ಮುನಿವೆಂಕಟಪ್ಪ ಚಾಲನೆ ನೀಡಿದ್ರು. ಉದ್ಘಾಟನೆ ಭಾಷಣ ಮಾಡಿದ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಧರ್ಮ ರಾಜಕಾರಣ ನಡೆಯೋದಿಲ್ಲ, ಬದಲಾವಣೆ ಜಗತ್ತಿನ ನಿಯಮ, ಬೆಳಕು ಆದ ಮೇಲೆ ಕತ್ತಲು ಬರೋದು ಎಷ್ಟು ಸತ್ಯವೋ ಬದಲಾವಣೆಯೂ ಅಷ್ಟೇ ಸತ್ಯ. ನಾಜಿಯಿಸಂ ಭಾರತ ದೇಶದಲ್ಲಿ ನಡೆಯೋದಿಲ್ಲ, ಮುಸಲೋನಿ ಹಿಟ್ಲರ್ ಕಾಲ ಮುಗಿದು ಹೋಗಿದೆ. ಭಾರತ ಸಾಧು ಸಂತರು ವಿಜ್ಞಾನಿಗಳು ಪ್ರಗತಿಪರರು ಇರುವಂತಹ ಕಡೆ ಹಿಟ್ಲರ್ ಪ್ರವೃತ್ತಿ ನಡೆಯೋದಿಲ್ಲ. ಇದು ಭಾರತ ಸಾಧು ಸಂತರು ವಿಜ್ಞಾನಿಗಳು ಪ್ರಗತಿಪರರು ಇರುವ ಇಂತಹ ಕಡೆ ಹಿಟ್ಲರ್ ಪ್ರವೃತ್ತಿ ನಡೆಯೋದಿಲ್ಲ. ವಿದ್ಯಾರ್ಥಿಗಳು ತಮ್ಮ ಏಳಿಗೆಗೆ ಓದಬೇಕು, ಉನ್ನತ ಶಿಕ್ಷಣ ಪಡೆಯಬೇಕು, ತನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು. ಆದರೆ ದೇಶೋದ್ಧಾರದ ಮನೋಭಾವನೆ ಬೇಡಬಾರದು ಎಂದ್ರ. ವಿದ್ಯಾರ್ಥಿಗಳೇ, 40 ವರ್ಷಗಳ ಹಿಂದೆ SFI ಚಳವಳಿ ಅಂದ ತಕ್ಷಣ ಖಾಸಗಿ ಬಸ್ಗಳಲ್ಲಿ ಒಂದು ಭಯ, SFI ಇದ್ದಾರೆ, ST ಟಿಕೆಟ್ ಅಂದ್ರೆ ಅರ್ಧ ಟಿಕೆಟ್ ತಗೋಬೇಕಾಗಿತ್ತು ಅಂತ. 40 ವರ್ಷಗಳ ಹಿಂದೆ ಒಂದು ಭಯ, ಧರ್ಮ ರಾಜಕಾರಣ ನಡೆಯಲ್ಲ, ಈ ಕಾಲೇಜಲ್ಲಿ SFI ಹುಡುಗರಿದ್ದಾರೆ ಅಂತ. 40 ವರ್ಷಗಳಿಗೆ ಹಿಂದೆ ಒಂದು ನೈತಿಕ ಭಯ, ಇಲ್ಲಿ ಪ್ರಗತಿಪರವಾದಂಥ ಯೋಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಸಣ್ಣ ತಪ್ಪಾದರೂ ಕೂಡ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದು. ಇವತ್ತು ಆ ಜಾಗ ಬೇರೆ ಬೇರೆ ಥರದ ಮಜಲುಗಳನ್ನು ತಗೊಂಡಿದೆ. ಆದ್ರೂ ಈ ಐತಿಹಾಸಿಕವಂತ ದಿನದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಸೌಹಾರ್ದತೆಗಾಗಿ, ಸಮಾನತೆಗಾಗಿ, ಸಾರ್ವತ್ರಿಕ ಶಿಕ್ಷಣಕ್ಕಾಗಿ ಅಂತಕ್ಕಂಥ ಮಾತುಗಳಿದಾವಲ್ಲ, ಇವತ್ತಿನ ಕ್ರೌರ್ಯ, ಹಿಂಸೆ ಮತ್ತು ಅಸೂಯೆಗಳನ್ನ ಧಿಕ್ಕರಿಸ್ತಕ್ಕಂಥ ಪರ್ಯಾಯ ಪದಗಳು, ಆ ಪರ್ಯಾಯ ಪದಗಳಿಗೆ ವಾರಸುದಾರ ನೀವು ಆಗ್ತಿದ್ದೀರಿ ಅಂತಕ್ಕಂಥದ್ದು ನನಗೆ ಬಹಳಷ್ಟು ಪರಮಾನಂದವನ್ನು ತಂದಿದೆ. ಈ ದೇಶದಲ್ಲಿ ನಾಜಿ ಬೀಜಗಳನ್ನು ತಂದು ಬಿತ್ತತಕ್ಕಂಥ ಒಂದು ದೊಡ್ಡ ಪ್ರಕ್ರಿಯೆ ಮತ್ತು ಸಾಂಸ್ಕೃತಿಕ ರಾಜಕಾರಣ ಪ್ರಾರಂಭ ಆಗಿದೆ. ನಾಜಿ ಬೀಜಗಳು ನಿಲ್ಲುವಂತ, ನಾಜಿ ಬೀಜಗಳು ಮೊಳಕೆ ಹೊಡೆಯುವಂತ, ನಾಜಿ ಬೀಜಗಳು ಬೆಳೆಯುವಂತ ಭೂಮಿ ಇದಲ್ಲ. ಇದು ಸಾಧುಗಳು, ಸಂತರು, ದಾರ್ಶನಿಕರು, ತತ್ವಪದಕಾರರು, ವಚನಕಾರರು ನಡೆದಿರೋನೆಲ್ಲ. ಇಲ್ಲಿ ನಾಜಿ ಬೀಜಗಳು ನಡೆಯೋದಿಲ್ಲ. ನಾಜಿ ಬೀಜಗಳು ಏನಿದ್ರು ಜರ್ಮನಿಯಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನೀವೆಲ್ಲ ಕೂಡ ಸಾಬೀತುಪಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. 3 ಲಕ್ಷ ವೆಚ್ಚದ ಲಗ್ನ ಪತ್ರಿಕೆ ಮಾಡಿ 5,000 ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಕ್ಕಂಥ ಒಬ್ಬ ಬದುಕ್ತಾ ಇರ್ತಕ್ಕಂಥ ದೇಶದಲ್ಲಿ ಸರ್ಕಾರ ಅವ್ರ ಕೈಯಲ್ಲ, ಜನರ ಕೈಯಲ್ಲ, ಪ್ರಭುಗಳ ಕೈಯಲ್ಲ, ಪ್ರಜೆಗಳ ಕೈಯಲ್ಲ ಅಂತಕ್ಕಂಥ ಪ್ರಶ್ನೆನ ನಮ್ಮ ಮೇಲೆ ನಾವು ಹಾಕೊಳ್ತಕ್ಕಂಥ ಸಂದರ್ಭ. ಓದಲು ಬೇಕಾಗಿದೆ, ನಾವು ವಿವೇಕವನ್ನು ಬೇಕಾಗಿದೆ. ನಮಗೆ ಓದ್ಬೇಕು, ನಾವು ದೊಡ್ಡವರಾಗಬೇಕು, ವಿಜ್ಞಾನಿಗಳಾಗಬೇಕು, ಡಾಕ್ಟರ್ಗಳಾಗಬೇಕು, ಏನೆಲ್ಲ ಆಗ್ಬೇಕಂತ ಕನಸು ಬೇಕು ನಮಗೆ. ಆದರೆ ನನ್ನ ದೇಶ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ, ನೆಲ ಅಂತಕ್ಕಂಥದ್ದು ಕೂಡ ಇರಬೇಕಲ್ಲ. ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ರಾಷ್ಟ್ರಕವಿ ಕುವೆಂಪು ಅವರು ಬರೆಯುತ್ತಿರುವ ಕಾಲಘಟ್ಟದಲ್ಲಿ ನಡೆಯುತ್ತಿದ್ದ ಬದಲಾವಣೆಗಳೇ ಅಷ್ಟೊಂದು ರೋಮಾಂಚಕವಾಗಿತ್ತ. ಜಾತಿ ಭೇದ ಎಲ್ಲವನ್ನ ದೂರ ತಳ್ಳಿ ಇಡೀ ಪ್ರಪಂಚವನ್ನೇ ವಿಶ್ವಪಥ ಎಂದು ಕರೆದಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಆಗಬಹುದಾದ ಪರಿಣಾಮಗಳನ್ನ ಬಿಚ್ಚಿಟ್ಟಿದ್ದಾರೆ. ಶಿಕ್ಷಣ ಮನುಷ್ಯನ ಬದಲಾವಣೆಗೆ ನಾಂದಿ ಹಾಡಬೇಕೇ ಹೊರತು ಮಾರಕವಾಗಬಾರದು ಎಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಹಾದಿಯಲ್ಲಿ ಬೆಳೆದು ಬಂದಿರುವ ಚಟುವಟಿಕೆಗಳನ್ನು SFI ಸಂಘಟನೆ ಬೆಳೆಸಿಕೊಂಡು ಬರಬೇಕಾಗಿದೆ ಎಂದು ಕರೆ ನೀಡಿದ್ರು. ಇನ್ನು ಸಮ್ಮೇಳನದ ವೇದಿಕೆಯಲ್ಲಿ SFI ರಾಷ್ಟ್ರೀಯ ಅಧ್ಯಕ್ಷ VP ಸಾನು, ರಾಜ್ಯಾಧ್ಯಕ್ಷ ಅಮರೇಶ್ ಕಡದಗಿ, ರಾಜ್ಯ ಕಾರ್ಯದರ್ಶಿ ಭೀಮನಗೌಡ, ಜಿಲ್ಲಾಧ್ಯಕ್ಷ ಸೋಮಶೇಖರ್, ಗೌರವಾಧ್ಯಕ್ಷ ಸರ್ದಾರ್ ಚಾನ್ಪಾಷಾ, MP ಮುನಿವೆಂಕಟಪ್ಪ, ಸುಜಾತ, ಇನ್ನೂ ಹಲವರು ಹಾಜರಿದ್ರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗೇಟ್ ಬಳಿ ನಿನ್ನೆ ಸಂಜೆ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾಗಿ ಅವಲಗುರ್ಕಿ ಗ್ರಾಮದ 3 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಹಿನ್ನೆಲೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಮೃತರ ಕುಟುಂಬ ಮೃತ ವಿದ್ಯಾರ್ಥಿಗಳ ನಿವಾಸಕ್ಕೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್
ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರ. ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ತಾಲೂಕಿನ ಗೇರಹಳ್ಳಿ ಗೇಟ್ ಬಳಿ ನಿನ್ನೆ ಸಂಜೆ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾಗಿ ಅವಲಗುರ್ಕಿ ಗ್ರಾಮದ 3 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ತೀವ್ರ ನೋವುಂಟು ಮಾಡಿದ್ದು, ಮೃತ ದುರ್ದೈವಿಗಳ ಹೆತ್ತವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದರು. ಅಪ್ರಾಪ್ತ ವಯಸ್ಸಿನ ಯುವಕರು ವಾಹನಗಳನ್ನ ಓಡಿಸುವುದಾಗಲಿ, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಪೋಷಕರು ಬೈಕ್ ಕೊಡಿಸುವುದಾಗಲಿ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಎಚ್ಚರಿಸಿದ್ರ. ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುವುದು, ಟ್ರಿಬಲ್ ರೈಡಿಂಗ್ ಹೋಗುವುದು, ಅತಿಯಾದ ವೇಗದಲ್ಲಿ ವಾಹನ ಚಲಾಯಿಸುವುದು, ಟ್ರಾಫಿಕ್ ನಿಯಮ ಪಾಲಿಸದಿರುವುದು ಇಂತಹ ದುಸ್ಸಾಹಸಗಳು ಕ್ಷಣ ಮಾತ್ರದಲ್ಲಿ ಜೀವಕ್ಕೆ ಕುತ್ತು ತರಬಹುದು. ಆದ್ದರಿಂದ ಯುವಕರು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ಮತ್ತು ಪೋಷಕರು ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಮುನ್ನೆಚ್ಚರಿಕೆ ನೀಡಬೇಕು ಎಂದು ಮನವಿ ಮಾಡುವುದಾಗಿ ಸಂಸದರು ಹೇಳಿದರು. ಇವತ್ತು ನಿನ್ನೆ ರಾತ್ರಿಯಿಂದ ಮನಸ್ಸಿಗೆ ಭಾಳ ಘಾಸಿಯಾಗಿದೆ. ಯುವ ತರುಣರು ಒಳ್ಳೆ ವ್ಯಾಸಂಗದಲ್ಲಿ ಕೂಡ ಭಾಳ ಮುಂಚೂಣಿಯಲ್ಲಿದ್ದಂಥವರು. 17 ವರ್ಷ 16 ವರ್ಷ ಈ ರೀತಿಯಲ್ಲಿ 3 ತರುಣರು ನನಗೆ ಬೇಕಾಗಿರ್ತಕ್ಕಂಥ ಭಾಳ ಆತ್ಮೀಯರ ಮಕ್ಕಳು ನನ್ನ ಜೊತೆಯಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡು ನನ್ನ ಜೊತೆಯಲ್ಲಿ ಕೂಡ ಫೋಟೋಗಳನ್ನು ತೆಗೆಸ್ಕೊಂಡು ನನ್ನ ಅಭಿಮಾನಿಗಳು ಇವತ್ತು ರಸ್ತೆ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳೋದಕ್ಕೂ ಭಾಳ ನೋವಾಗ್ತದೆ. ಅದರಲ್ಲಿ 2 ಪೋಷಕರಿಗೆ ಒಬ್ಬ ಮಗ ಇರೋಂಥದ್ದು, ಮತ್ತೊಬ್ಬರಿಗೆ 1 ಮಗ 1 ಮಗಳು. ಇಂಥ ಒಂದು ದಿಗ್ಭ್ರಮೆಯನ್ನು ಮೂಡಿಸಿರುವಂಥ ಈ ಸುದ್ದಿ. ಇಲ್ಲಿ ರಸ್ತೆ ಬದಿಯಲ್ಲಿ ತಾವು ದೀಪಗಳನ್ನು ನೀವು ಅಳವಡಿಸಬೇಕು, ಅಲ್ಲಲ್ಲಿ ಹಂಪ್ಸನ್ನು ಹಾಕಬೇಕು. ಕಡ್ಡಾಯವಾಗಿ ಟ್ರಾಫಿಕ್ ಪೊಲೀಸ್ನವರು ಮತ್ತು ನಮ್ಮ ಪೋಷಕರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ತಾವು ಮಕ್ಕಳು ಬಯಸ್ತಾರೆ, 2 ವೀಲರ್ಸ್ ಬಯಸ್ತಾರೆ, ಕೊಡಿಸ್ದೇ ಇದ್ದರೆ ಕೋಪ ಮಾಡಿಕೊಳ್ತಾರೆ. ಆದರೂ ಪರವಾಗಿಲ್ಲ, ತಾವು ಅವರು ವಯಸ್ಸಿಗೆ ಬಂದಂಥ ಮಕ್ಕಳು ಸರಿಯಾಗಿ ಅವರಿಗೆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಆಗಬೇಕು. ಯಾವುದೇ ಒಂದು ಒಳ್ಳೆಯ ಅಧಿಕೃತವಾಗಿರ್ತಕ್ಕಂಥ ಟ್ರೈನಿಂಗ್ ಸ್ಕೂಲಲ್ಲಿ ಅವರು ಕಲಿಬೇಕು. ಮತ್ತು ಹೆಲ್ಮೆಟ್ಸನ್ನು ಕಡ್ಡಾಯವಾಗಿ ಧರಿಸಿದ್ದಿದ್ರೆ ಬಹುಶಃ ನನಗನ್ಸುತ್ತೆ ಈ 3 ಯುವಕರು ಏನು ಸಾವಾಗಿದೆ ಅವರು ಪ್ರಾಣ ಉಳಿದಿರೋದು ಅಂತ ನನಗನ್ಸುತ್ತೆ. ಹಾಗಾಗಿ ಕಡ್ಡಾಯವಾಗಿ ನಾನು ಮನವಿ ಮಾಡ್ತೇನೆ, ಎಲ್ಲರೂ ಕೂಡ ಏನು 2 ವೀಲರ್ಸ್ ಓಡಿಸುವಂಥವ್ರು ಸವಾರರು ನೀವು ಹೆಲ್ಮೆಟ್ ಇಲ್ದಿರ ಹೋಗಬೇಡಿ. ಆದರೂ ಕೂಡ ಭಗವಂತ ಅವರಿಗೆ ಧೈರ್ಯವನ್ನು ಮತ್ತು ಈ ಸಂದರ್ಭದಲ್ಲಿ ಈ ನೋವನ್ನು ನುಂಗಿಕೊಳ್ಳಿಕ್ಕೆ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಲಿ, ಅವರಿಗೆ ಒಂದು ದಾರಿಯನ್ನು ತೋರಿಸಲಿ. ನಾನು ಅವ್ರ ಜೊತೆಯಲ್ಲಿ ನಮ್ಮೆಲ್ಲ ಮುಖಂಡರುಗಳು ಅವರಿಗೆ ಮಾನಸಿಕವಾಗಿ ಮನೋಸ್ಥೈರ್ಯವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಈ ಕುಟುಂಬದ ಹಿರಿಯರ ಜೊತೆ ನಾವು ಸದಾ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯಗೆ ಕಿಂಚಿತಾದರೂ ಮಾನ ಮರ್ಯಾದೆ ಇದ್ದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ಇಲ್ಲವಾದರೆ ರಾಜ್ಯಾದ್ಯಂತ ಮತ್ತೆ ಅತ್ಯುಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಚ್ಚರ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಚ್ಎನ್ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ರಾಜ್ಯ ವಕ್ತಾರ ಎಚ್ಎನ್ ಚಂದ್ರಶೇಖರ್ ಮಾತನಾಡಿ, ನ್ಯಾಯಾಲಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ, ಸಿದ್ದರಾಮಯ್ಯರ ಅರ್ಜಿಯನ್ನ ತಿರಸ್ಕರಿಸಿದೆ. ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಿ ತನಿಖೆ ಎದುರಿಸಿ ಎಂದು
ಸವಾಲು ಹಾಕಿದ್ರ. ನೀವು ಉಳಿದುಕೊಂಡಿರುವುದು 2-3 ತಿಂಗಳು ಅಷ್ಟೇ. ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ? ಅಧಿಕಾರಕ್ಕೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯಬೇಡಿ. ನೀವು ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಇವರಿಗೂ ರಾಜ್ಯದಲ್ಲಿ ಒಂದೇ ಒಂದು ಬಿಡಿಗಾಸು ಅಭಿವೃದ್ಧಿಯಾಗಿಲ್ಲ. ಇಡೀ ರಾಜ್ಯ ದಿವಾಳಿ ಎದ್ದಿದೆ. ದಯಮಾಡಿ ರಾಜೀನಾಮೆ ಕೊಟ್ಟು ಸಿಎಂ ಸ್ಥಾನಕ್ಕಿರುವ ಮರ್ಯಾದೆ ಉಳಿಸಿ, ಇಲ್ಲಾಂದ್ರೆ ಜನರೇ ದಂಗೆ ಏಳುವ ಪರಿಸ್ಥಿತಿ ತಂದುಕೊಳ್ಳಬೇಡಿ ಎಂದು ಸಲಹೆ ನೀಡಿದ್ರ. ಮೊದಲೇ ರಾಜೀನಾಮೆ ಕೊಡಿ. ನೀವು ತಪ್ಪಿತಸ್ಥರಲ್ಲ ಎಂದು ಸಾಬೀತಾದ ಮೇಲೆ ಮತ್ತೆ ಅದೇ ಸ್ಥಾನಕ್ಕೆ ಬನ್ನಿ. ನಮ್ಮದೇನು ಅಭ್ಯಂತರವಿಲ್ಲ. ನಿಮಗೆ ನೀವೇ ಹೇಳೋ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಿ ಅಂದ್ರ. 2 ದಿನದ ವಿದ್ಯಮಾನಗಳು ತಮಗೆ ಗೊತ್ತಿರಬೇಕು. ಒಂದು, ಹೈಕೋರ್ಟು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದೆ. ಪ್ರೈಮಾ ಫೇಸಿ ಅಂತ ಹೇಳಿದ್ರೆ ಹೊರನೋಟಕ್ಕೆ ಮುಖ್ಯಮಂತ್ರಿಗಳು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತೇಳಿ ಕಾಣ್ತಾ ಇದೆ. ಹಾಗಾಗಿ ತನಿಖೆಯ ಅಗತ್ಯ ಇದೆ. ತನಿಖೆಗೆ ಆದೇಶ ಕೊಡೋದ್ರಲ್ಲಿ ರಾಜ್ಯಪಾಲರು ಯಾವುದೇ ತಪ್ಪು ಮಾಡಿಲ್ಲ. ಜೊತೆಗೆ ಇದರ ನೇರ ಫಲಾನುಭವಿಗಳು ಸಿದ್ದರಾಮಯ್ಯನವರ ಕುಟುಂಬವೇ ಆಗಿರೋದ್ರಿಂದ ತನಿಖೆ ಆಗಲೇಬೇಕು ಅಂತ ಹೇಳಿದೆ. ಪ್ರೈಮಾ ಫೇಸಿ ಅಂತೇಳಿ 2 ಬಾರಿ ಉಲ್ಲೇಖ ಮಾಡಿದೆ. ಅದರ ಅರ್ಥ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ. ಹಾಗಾಗಿ ಅದು ತನಿಖೆ ಆಗಲೇಬೇಕು. ಲೋಕಾಯುಕ್ತ ಯಾರ ಕೈ ಕೆಳಗಡೆ ಬರುತ್ತೆ? ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರುತ್ತೆ. ಮುಖ್ಯಮಂತ್ರಿಗಳ ಕೈ ಕೆಳಗಡೆ ಬರ್ತಕ್ಕಂಥ ಇದರೊಳಗಡೆ ನ್ಯಾಯಯುತವಾದ ತನಿಖೆ ಸಾಧ್ಯವೇ ಇಲ್ಲ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಹೇಳಿದ್ದು. ಆವಾಗ ಒಂದು ಮಾತು ನಾಲ್ಗೆ ಹಂಗೆ ಹೊರಳ್ಬಿಡ್ತಾ ನಿಮಗೆ ಇವತ್ತು. ಹೀಗಾಗಿ ನೈತಿಕತೆ ಅಂದರೆ ಇವರು ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ತನಿಖೆ ಎದುರಿಸಿ, ತನಿಖೆಯಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ಬಂದು ಮತ್ತೆ ನೀವು ಸಿಂಹಾಸನದ ಮೇಲೆ ರಾರಾಜಿಸಿ, ಯಾರ್ದು ಅದರಲ್ಲಿ ಅಭ್ಯಂತರ ಇಲ್ಲ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ರಾಜ್ಯ ಕಾರ್ಯಾಧ್ಯಕ್ಷ ಕೊಂಡೇನಹಳ್ಳಿ ಮುರಳಿ, ಎವಿ ಬೈರೇಗೌಡ, ರಾಮಾಂಜಿನಪ್ಪ ಹಾಗೂ ಮಾಧ್ಯಮ ವಕ್ತಾರ ಮಧುಚಂದ್ರ ಹಾಜರಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಗೌರಿಬಿದನೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಅಮರ್ ನಾರಾಯಣ್ ಮಾತನಾಡಿದರು. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅಮರ ನಾರಾಯಣ್, ಸರ್ಕಾರ ಹಲವಾರು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದು, ಮಾತೃ ಇಲಾಖೆಯಾದ ಕಾರಣ ಕಂದಾಯ ಇಲಾಖೆಗೆ ಯೋಜನೆ ಅನುಷ್ಠಾನದ ಜವಾಬ್ದಾರಿ ನೀಡುತ್ತಿರುವ ಕಾರಣ
ಗ್ರಾಮೀಣ ಭಾಗದಲ್ಲಿ ಕೆಲಸ ನಿರ್ವಹಿಸುವ ಗ್ರಾಮ ಆಡಳಿತಾಧಿಕಾರಿಗಳು ಹೆಚ್ಚಿನ ಒತ್ತಡಕ್ಕೆ ಒಳಗಾಗಿದ್ದಾರೆ. ಕೆಲಸದ ಒತ್ತಡದಿಂದ ಹಲವಾರು ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೆಲವರು ಇಲಾಖೆಯಿಂದಲೂ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಸರ್ಕಾರ ಕಂದಾಯ ಇಲಾಖೆ ಕೆಲಸಗಳ ಜೊತೆಗೆ ಹೊಸದಾಗಿ ಇ-ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬೀಟ್, ಬಗರ್ ಹುಕುಂ, ಪೌತಿ ಖಾತಾ ಆಂದೋಲನ, ನವೋದಯ, ಗರುಡ, ಭೂಮಿ, ವೋಟರ್ ಹೆಲ್ಪ್ ಲೈನ್, ಬೆಳೆ ಸಮೀಕ್ಷೆ ವೆಬ್, ಕೃಷಿ ಗಣತಿ, ಪಿಎಂ ಕಿಸಾನ್ ಸೇರಿದಂತೆ ಹಲವಾರು ತಂತ್ರಜ್ಞಾನದ ನೂತನ ಆ್ಯಪ್ಗಳನ್ನು ನೀಡಿದ್ದು ಹೊಸ ತಂತ್ರಾಂಶದಲ್ಲಿ ಕೆಲಸ ನಿರ್ವಹಿಸಲು ಕಾರ್ಯಾಗಾರದ ಒತ್ತಡವಿದೆ. ತಾಲೂಕಿನಲ್ಲಿ 54 ವೃತ್ತಗಳ ಪೈಕಿ 27 ಜನ ಗ್ರಾಮ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸಬೇಕಿದೆ. ಗ್ರಾಮೀಣ ಭಾಗದಲ್ಲಿ ಕೆಲಸ ನಿರ್ವಹಿಸುವ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಸೂಕ್ತ ಸಿಬ್ಬಂದಿ ಕೊರತೆ ಕಾರಣ ಒತ್ತಡ ಅನುಭವಿಸುವಂತಾಗಿದ್ದು ಸರ್ಕಾರ ಕೂಡಲೇ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಜಾಬ್ ಚಾರ್ಟ್ ನೀಡಬೇಕು. ಪ್ರತಿ 10 ವರ್ಷಕ್ಕೊಮ್ಮೆ ಪದೋನ್ನತಿ ನೀಡಬೇಕು. ವಯಸ್ಸಿನ ಜ್ಯೇಷ್ಠತೆ ಆಧಾರದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಗ್ರೇಡ್ 1 ಮತ್ತು 2 ಎಂದು ವರ್ಗೀಕರಿಸಿ ಪದೋನ್ನತಿ ಸವಲತ್ತು ನೀಡಬೇಕು. ಸಿಬ್ಬಂದಿ ಕೆಲಸದ ಅವಧಿ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಮೇಲಧಿಕಾರಿಗಳು ಕೆಲಸ ನೀಡದಂತೆ ನಿರ್ದೇಶನ ನೀಡಬೇಕು. ಪ್ರತಿ ಕಂದಾಯ ವೃತ್ತಗಳ ಸುಸಜ್ಜಿತ ಕಚೇರಿ ನೀಡುವ ಜೊತೆಗೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವೈಫೈ, ಲ್ಯಾಪ್ಟಾಪ್ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಬೇಕು. ಗ್ರಾಮ ಆಡಳಿತಾಧಿಕಾರಿಗಳನ್ನು ಅಂತರ್ಜಿಲ್ಲಾ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಗ್ರಾಮ ಆಡಳಿತಾಧಿಕಾರಿಗಳು ಹಲವಾರು ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಕಾರ್ಯಾಗಾರದ ಒತ್ತಡಗಳ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೂ ತರಲಾಗಿದೆ. 17ಕ್ಕೂ ಹೆಚ್ಚು ಹೊಸ ತಂತ್ರಾಂಶದ ಆ್ಯಪ್ಗಳನ್ನು ನೀಡಿರುವ ಕಾರಣ ಆದರೆ ಕೆಲಸದ ಒತ್ತಡ ಕಡಿಮೆ ಮಾಡಲು ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಸಿಬ್ಬಂದಿ ನೇಮಕಾತಿ ಹಾಗೂ ಮೂಲ ಸೌಕರ್ಯ ನೀಡಲು ಕ್ರಮ ವಹಿಸುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕರಿಸಲು ಸಿಬ್ಬಂದಿಗೆ ಮನವಿ ಮಾಡಲಾಗಿದೆ. ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳು ಅವರ ಕೆಲಸದ ಒತ್ತಡದಿಂದಾಗಿ ಸುಮಾರು ಅನೇಕ ತೊಂದರೆಗಳಾಗ್ತಾ ಇದೆ. ಮಾನಸಿಕ ಒತ್ತಡಗಳಿಂದ ಮತ್ತು ಖಿನ್ನತೆಗಳು ಆಗ್ತಾರೆ ಅಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಇವತ್ತು ಶಾಂತಿಯುತವಾಗಿ ಒಂದು ಬೇಡಿಕೆಯನ್ನು ಇಡಿಸಿದ್ದಾರೆ. ಶಾಂತಿಯುತ ಬೇಡಿಕೆಗಳನ್ನ ಇಡಿಸ್ಕೊಂಡು ಇದರಲ್ಲಿ ಅವರ ಪ್ರಮುಖ ಬೇಡಿಕೆಗಳೇನಂತಂದರೆ ಸುಮಾರು 17 ಆ್ಯಪ್ಗಳು ಇನ್ನು ಆ್ಯಪ್ ಆಧಾರಿತ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಇದರಿಂದ ನಮಗೆ ಕೆಲಸದ ಒತ್ತಡ ತುಂಬ ಆಗಿದೆ. ನಮ್ಮ ಹತ್ರ ಮೊಬೈಲ್ಗಳ ಸಲಕರಣೆಗಳು ಇರೋದಿಲ್ಲ. ಆಮೇಲೆ ಕೆಲವೊಂದು ಸರ್ವರ್ ಸಮಸ್ಯೆ ಇರುತ್ತೆ. ಹೀಗಾಗಿ ನಾವು ಅನೇಕ ಸಮಸ್ಯೆಗಳನ್ನು ನಾವು ಅಲ್ಲಿ ಗ್ರಾಮದಲ್ಲಿ ಎದುರಿಸ್ಬೇಕಾಗತ್ತೆ. ಫೀಲ್ಡ್ನಲ್ಲಿ ಎಷ್ಟೋ ಜನ ನಮ್ಮ ಮೇಲೆ ಹೇಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅವ್ರಿಗೆ ವೇಟ್ ಮಾಡಿಸಿದ್ರೆ ಹೀಗಂತ ಎಲ್ಲನೂ ಅವ್ರಿಗೂ ಒತ್ತಡ ಆಗಿ ಈ ಥರ ಎಲ್ಲ ಬೇಡಿಕೆಗಳನ್ನ ಇಡಿಸಿದ್ದಾರೆ. ಅದರಲ್ಲಿ ವಿಎಗಂತೂ ಸುಮಾರು ಒತ್ತಡ ಆಗಿರೋದು ನಿಜ. ಆದ್ದರಿಂದ ಇವತ್ತು ಅವರೆಲ್ಲನೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾಳೆ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದಿನ ರಾಜ್ಯಾದ್ಯಂತ ಮಾಡುವಂತಹ ಒಂದು ಇದನ್ನು ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಸರ್ಕಾರ ತಮ್ಮ ಪರವಾಗಿ ಯಾವ ಗ್ರಾಮ ಆಡಳಿತ ಪರವಾಗಿರುತ್ತೆ. ಯಾಕಂದ್ರೆ ಯಾವ ಸರ್ಕಾರನೂ ಕೂಡ ಯಾರ ವಿರುದ್ಧನೂ ಇರೋದಿಲ್ಲ. ಬಟ್ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅಂತ ಹೇಳ್ತಾ ಆದಷ್ಟು ಬೇಗ ತಮ್ಮ ಬೇಡಿಕೆಗಳು ಈಡೇರಲಿ ಅಂತ ಹಾರೈಸ್ತಾ ತಮ್ಗೆಲ್ರಿಗೂ ಜಯ ಆಗಲಿ ಅಂತ ಹಾರೈಸ್ತಾ ತಾವೇನು ಕೊಟ್ಟಿದ್ದೀರಿ ಅದನ್ನು ನಮ್ಮ ಸರ್ಕಾರಕ್ಕೆ ತಲುಪಿಸುವಂಥ ತಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳು ದೊಡ್ಡಬಳ್ಳಾಪುರ ನಗರದ ತಾಲೂಕು ಕಚೇರಿ ಮುಂಭಾಗ ಸೆಪ್ಟೆಂಬರ್ 26ರಿಂದ ಎಲ್ಲ ಬಗೆಯ ಮೊಬೈಲ್ ಆ್ಯಪ್ ಹಾಗೂ ವೆಬ್ ಅಪ್ಲಿಕೇಶನ್ಗಳನ್ನು ಸ್ಥಗಿತಗೊಳಿಸುವ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ರಾಜ್ಯವ್ಯಾಪಿ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಸಮೂಹದ ಬೇಡಿಕೆಗಳನ್ನು ಈಡೇರಿಸಿ ಉತ್ತಮ ಮತ್ತು ಗುಣಮಟ್ಟದ ರೀತಿಯಲ್ಲಿ ಸಾರ್ವಜನಿಕ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀಮಂತ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಎಂದರು. ಸೂಕ್ತ ನಿಗದಿತ ಕಚೇರಿ ಇಲ್ಲ, ಕರ್ತವ್ಯ ನಿರ್ವಹಿಸಲು ಅಗತ್ಯ ಮೊಬೈಲ್, ಲ್ಯಾಪ್ಟಾಪ್, ಇಂಟರ್ನೆಟ್ ವ್ಯವಸ್ಥೆ ಸೇರಿದಂತೆ ಯಾವ ಸೌಲಭ್ಯಗಳು ಸೂಕ್ತ ಸಮಯದಲ್ಲಿ ದೊರೆಯುತ್ತಿಲ್ಲ. ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿ ನಾವು
ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಸರ್ಕಾರಿ ಕೆಲಸ ಮಾಡಲು ನಾವು ಸದಾ ಸಿದ್ಧ. ಆದರೆ ಸೂಕ್ತ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರ ಮುಂದಾಗಬೇಕಿದೆ. ಸೂಕ್ತ ಸೌಲಭ್ಯ ಕಲ್ಪಿಸುವವರೆಗೂ ನಮ್ಮ ಈ ಮುಷ್ಕರ ನಿಲ್ಲಿಸುವುದಿಲ್ಲ. ರಾಜ್ಯದಾದ್ಯಂತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರಕ್ಕೆ ಮುಂದಾಗಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದರು. ದೊಡ್ಡಬಳ್ಳಾಪುರ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀಮಂತ್ ಅಂತೇಳಿ, ನಮಗೆ ಕೆಲಸ ಮಾಡೋಕ್ಕೆ ಮೂಲಭೂತ ಸೌಕರ್ಯ ಇಲ್ಲ. ಮೂಲಭೂತ ಸೌಕರ್ಯ ಅಂದರೆ ಎಲ್ಲ ಮೊಬೈಲ್ ಆ್ಯಪು ಮತ್ತು ಎಲ್ಲ ಕೆಲಸ ಮಾಡೋಂತಾರೆ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಕೊಡ್ತಾಯಿಲ್ಲ ನಮಗೆ. ಹೀಗಾಗಿರೋದ್ರಿಂದ ನಾವು ಎಲ್ಲ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಿಂದ ನಾವು ಎಲ್ಲ ಥ್ರೂಔಟ್ ಕರ್ನಾಟಕನೇ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಕೆಲಸ ಮಾಡೋಕ್ಕೆ ನಮಗೆ ಏನು ಮೂಲಭೂತ ಸೌಕರ್ಯ ಇಲ್ಲ. ಸರ್ಕಾರದಿಂದ ಯಾವುದು ನಮಗೆ ಅನುಮತಿ ಕೊಟ್ಟಿಲ್ಲ. ಒಂದು ಆಫೀಸ್ ಆಗಲಿ, ಒಂದು ಆಫೀಸ್ ಇಲ್ಲ, ಆಮೇಲೆ ಕುಂತ್ಕೊಳ್ಳೋಕೆ ಚೇರ್ ಇಲ್ಲ, ಆಮೇಲೆ ನಮಗೆ ಮೊಬೈಲ್ ಇಲ್ಲ, ಬರೀ ಕೆಲಸ ಮಾಡೋಂತಾರೆ. ರಜಾ ಅನ್ನೋದೇ ನಮಗಿಲ್ಲ. ನಾನು 2017ರಿಂದ ನಾನು ನೋಡ್ತಾ ಇದ್ದೀನಿ ವಿಲೇಜ್ ಅಕೌಂಟೆಂಟಾಗಿ. ಅಲ್ಲಿಂದ ನಮಗೆ ಯಾವುದು ಸೌಲಭ್ಯನೇ ದೊರಕ್ತಿಲ್ಲ. ಆಮೇಲೆ ರಜಾಗಳು ಬರ್ತಾವೆ, ಸಂಡೇ, ಸೆಕೆಂಡ್ ಸ್ಯಾಟರ್ಡೇ, ಸಂಡೇ. ಆ ಟೈಮಲ್ಲಿ ನಮಗೆ ರಜಾ ಬಂದ ನಾವು ರೆಸ್ಟ್ ತೊಗೊಳ್ಳೋ ಅಂದರೆ ಆರಾಮಾಗಿ ಇರೋಣ, ಹೆಂಡ್ರ ಮಕ್ಕಳ ಜೊತೆ ಇರೋಣ ಅಂತಂದರೆ ಅದಕ್ಕೂ ನಮಗೆ ರಜೆ ಇಲ್ಲ. ನಮ್ಗೆ ಸರ್ಕಾರಿ ರಜೆ ಇರೋದಕ್ಕೂ ರಜಾ ಕೊಟ್ಟಿಲ್ಲ. ಹೀಗಾಗಿ ನಮಗೆ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತುಂಬ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಸಖತ್ ನೋವು ಉಂಟಾಗಿದೆ. ಈ ಎಲ್ಲ ನಾವು ಮೆಮೊರಾಂಡಮ್ ಎಲ್ಲ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೂ ನಾವು ಇದು ಮನವಿ ಸಲ್ಲಿಸಿದ್ದೀವಿ. ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಮನವಿ ಸಲ್ಲಿಸಿವಿ. ನಮ್ಮ DC ಸಾಹೇಬ್ರು ಎಲ್ರಿಗೂ ಸಲ್ಲಿಸಿದ್ದೀವಿ. ನಮಗೆ DC ಸಾಹೇಬ್ರು ಎಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ DC ಸಾಹೇಬ್ರಾಯಿತು, ತಹಸೀಲ್ದಾರ್ ಸಾಹೇಬ್ರಾಯಿತು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೆಲಸ ಒತ್ತಡ ಇದೆ. ಇದ್ರಿಗೋಸ್ಕರ ನಾವು ಈಗ ನಮ್ಮ ಕೆಲಸ ಒತ್ತಡ ಇರೋದ್ರಿಂದ ಈ ಕೆಲಸನ ನಮಗೆ ಕೆಲಸ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಈ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಟ್ರೆ ನಾವು ಕೆಲಸ ಮಾಡೇ ಮಾಡ್ತೀವಿ. ನಾವು ಹೆಣ ಹೊರಕ್ಕೆ ಬಂದಿದ್ದೀವಿ, ಹಿಂದಾದ್ರೇನು ಮುಂದಾದ್ರೇನು ಕೆಲಸ ಮಾಡೇ ಮಾಡ್ತೀವಿ. ಇದಕ್ಕೆ ನಮಗೆ ಈ ಸೌಕರ್ಯಗಳನ್ನು ನಮ್ಗೆ ಒದಗಿಸಿಕೊಡ್ಬೇಕು. ಈ ಸೌಕರ್ಯಗಳು ಒದಗಿಸಿಕೊಡ್ಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡವ್ರೆ. ಅಲ್ಲಿವರೆಗೂ ಒದಗಿಸಿಕೊಡುವವರೆಗೂ ನಾವು ಸ್ಟ್ರೈಕ್ ಮಾಡವ್ರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಕೇಂದ್ರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘಕ್ಕೆ ಏನೇ ಬರಲಿ. ಗುಡಿಬಂಡೆ ಪಟ್ಟಣದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 2023-24ನೇ ಸಾಲಿನಲ್ಲಿ 1.29 ಲಕ್ಷ ಲಾಭ ಪಡೆದಿದ್ದು, ಇನ್ನಷ್ಟು ಲಾಭಾಂಶ ಗಳಿಸುವತ್ತ ಸಂಘವನ್ನು ಕೊಂಡೊಯ್ದು ರೈತರಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಸಂಘ ಬೆಳೆಯಲಿದೆ ಎಂದು ಕಾರ್ಯದರ್ಶಿ ಅಶ್ವಥಪ್ಪ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಆಡಿಟ್ ವರದಿ ಮಂಡಿಸಿದ ಸಂಘದ ಕಾರ್ಯದರ್ಶಿ ಅಶ್ವಥಪ್ಪ, ಸಂಘ ಕಳೆದ ಸಾಲಿನಲ್ಲಿ 1.29 ಲಕ್ಷ ಆದಾಯ ಗಳಿಸಿದ್ದು, ರೈತರ ಕೋರಿಕೆಯಂತೆ ಮತ್ತಷ್ಟು ರಸಗೊಬ್ಬರ ದಾಸ್ತಾನು ತರಿಸಿ ನಿಗದಿತ ದರದಲ್ಲಿ ಮಾರಾಟ ಮಾಡಲು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ರ. ಇನ್ನು ಅಧ್ಯಕ್ಷ MV ಶಿವಣ್ಣ ಮಾತನಾಡಿ, ಸುಮಾರು ವರ್ಷಗಳಿಂದ ಸಹಕಾರ ಸಂಘದಿಂದ ರೈತರಿಗೆ ನಿಗದಿತ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುತ್ತಿದ್ದು, ಇನ್ನೂ ಹೆಚ್ಚಿನ ಬೇಡಿಕೆ ರೈತರಿಂದ ಬರುತ್ತಿದೆ. ಸಂಘದಲ್ಲಿ ಇನ್ನೂ ಹೆಚ್ಚಿನ ದಾಸ್ತಾನು ತರಿಸಿ ಮಾರಾಟ ಮಾಡಿ ಎಂದು ಒತ್ತಾಯ ಇರುವುದರಿಂದ ಹೆಚ್ಚಿನ ದಾಸ್ತಾನು ನೀಡಲು ಬೇಡಿಕೆ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಲಿದ್ದೇವೆ ಎಂದರು. ಖಾಸಗಿಯವರ ಬಳಿ ಹೆಚ್ಚಿನ ಮೊತ್ತ ನೀಡಿ ರಸಗೊಬ್ಬರ ಖರೀದಿ ಮಾಡುವ ಬದಲು ಸಂಘದಲ್ಲಿ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿ. ಯಾರು ಷೇರು ಮೊತ್ತವನ್ನ ಕಡಿಮೆ ಪಾವತಿ ಮಾಡಿದ್ದಾರೆ ಅಂತಹ ಷೇರುದಾರರು ಈಗಿನ ನಿಯಮದಂತೆ ಉಳಿದ ಮೊತ್ತವನ್ನ ಪಾವತಿ ಮಾಡಿ ಹೊಸದಾಗಿ ಸಂಘದಲ್ಲಿ ಷೇರು ಖಾತೆಗಳನ್ನ ತೆರೆಯುವಂತೆ ಸಹಕರಿಸಿ ಎಂದರು. ನಮ್ಮ ಸಂಘಟನೆಗೆ ಬಂದು ನಮ್ಮ ಕೈಗಾರಿಕೆ 1 ಮೂಟೆ ಕೊಂಡ್ಕೊಳ್ಳೋರಿದ್ದಾರೆ, 2 ಮೂಟೆ ಕೊಂಡ್ಕೊಳ್ಳೋರಿದ್ದಾರೆ, 10 ಮೂಟೆ ಕೊಂಡ್ಕೊಳ್ಳೋರಿದ್ದಾರೆ. ಅವರವರ ಬೇಡಿಕೆಗೆ ಅನುಗುಣವಾಗಿ ನಮಗೆ ರಸಗೊಬ್ಬರವನ್ನು ಖರೀದಿ ಮಾಡಿ ಇಲ್ಲ ಬೇಕಾಗಿರ್ತಕ್ಕಂತಹ ಇಲ್ಲ ರಸಗೊಬ್ಬರ ಬೇಕು ನೀವು ನಮಗೆ ಕೊಡಿ ಅಂತ ನಮಗೆ ಸಲಹೆ ಕೊಟ್ಟರೆ ನಮ್ಮ ಆಡಳಿತ ಮಂಡಳಿಗಳ ಒಂದು ಇದರಂತೆ ಅದನ್ನು ರೈತರಿಗೆ ಅನುಕೂಲವಾಗುವಂತಹ ಮಾರಾಟ ರಸಗೊಬ್ಬರವನ್ನು ಇಡೋದಕ್ಕೆ ತಯಾರಾಗಿದ್ದೇವೆ.
ಸಂದರ್ಭದಲ್ಲಿ ಉಪಾಧ್ಯಕ್ಷ ವೆಂಕಟೇಶಪ್ಪ, ನಿರ್ದೇಶಕರಾದ ಕೆಜೆ ಆನಂದ ರೆಡ್ಡಿ, ಪಿಎನ್ ವೇಣುಗೋಪಾಲಸ್ವಾಮಿ, ಗಂಗಿರೆಡ್ಡಿ, ಎಚ್ ವೆಂಕಟೇಶಪ್ಪ, ಎಂ ಚೆನ್ನಕೇಶವರೆಡ್ಡಿ, ವೆಂಕಟಲಕ್ಷ್ಮಮ್ಮ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಅಂಗೈಯಲ್ಲಿ ಪ್ರಪಂಚ ಎನ್ನುವ ಕಂಪ್ಯೂಟರ್ ಯುಗದ ಕಾಲಘಟ್ಟದಲ್ಲಿ ಬಹಿಷ್ಕಾರದ ಪಿಡುಗು ಜೀವಂತವಾಗಿರುವುದು ಆಧುನಿಕ ಯುಗವನ್ನು ನಾಚಿಸುವ ಪ್ರಕರಣಕ್ಕೆ ಬ್ರೇಕ್ ಹಾಕಲು ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಸದಸ್ಯರಾದ ವಂಟಿಗೋಡಿ ಜೊತೆ ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಕೆಲ ದಿನಗಳ ಹಿಂದೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದ ರತ್ನಮ್ಮ ಮತ್ತು ಶ್ರೀಕಂಠಯ್ಯ ಎಂಬ ದಂಪತಿ ಗ್ರಾಮದಲ್ಲಿ ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೆಂಗಳೂರಿನ ರಾಜ್ಯ ಮಾನವ ಹಕ್ಕು ಆಯೋಗದ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದ್ರ. ಕಂದೇಗಾಲ ಗ್ರಾಮಸ್ಥರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ನೀಡುವ ಜೊತೆಗೆ ದುಬಾರಿ ದಂಡ ವಿಧಿಸಲು ಮುಂದಾಗಿದ್ದಾರೆ ಎಂದು ದೂರು ಪ್ರತಿಯಲ್ಲಿ ಗಂಭೀರವಾಗಿ ಆರೋಪಿಸಿದ್ರ. ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಲು ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹಾಗೂ ಆಯೋಗದ ಸದಸ್ಯರು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಡಿವೈಎಸ್ಪಿ ರಘು, ಇಒ ಜೆರಾಲ್ಡ್ ರಾಜೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಕಂದೇಗಾಲ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಮತ್ತು ದೂರುದಾರರ ನಡುವೆ ನಡೆದಿರುವ ಪ್ರಕರಣದ ಸ್ಪಷ್ಟ ಮಾಹಿತಿ ಕೇಳಿ ತಿಳಿದುಕೊಂಡ್ರ. ಕಂದೇಗಾಲ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಹಾಗೂ ಗ್ರಾಮದ ಯಜಮಾನ ದಿವಾಕರ್ ಎಂಬುವರನ್ನ ಸಭೆಯಲ್ಲಿ ಘಟನೆಯ ಬಗ್ಗೆ ಅಧ್ಯಕ್ಷರು ಕೇಳಿದ್ರ. ಕಂದೇಗಾಲ ಗ್ರಾಮದ ಇತಿಹಾಸದಲ್ಲಿ ಬಹಿಷ್ಕಾರ ಎಂಬ ಸಾಮಾಜಿಕ ಪಿಡುಗು ಸೃಷ್ಟಿಯಾಗಿಲ್ಲ. ಅತಿ ಹೆಚ್ಚು ವಿದ್ಯಾವಂತರು ಮತ್ತು ಬುದ್ಧಿಜೀವಿಗಳು ವಾಸಿಸುವ ತಾಣವಾಗಿದೆ. ಯಾವುದೇ ವರ್ಗದಲ್ಲಿಯೂ ಬಹಿಷ್ಕಾರದ ವಿಚಾರ ಬಂದಿಲ್ಲ. ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ರತ್ನಮ್ಮ ಮತ್ತು ಶ್ರೀಕಂಠಯ್ಯ ಎಂಬುವರು 1994-95ನೇ ಸಾಲಿನಲ್ಲಿ ಅಂಗನವಾಡಿ ಕೇಂದ್ರದ ವಿಚಾರವಾಗಿ ಸಣ್ಣ ಗಲಾಟೆ ನಡೆದು ಈಗ ಆ ಪ್ರಕರಣವೇ ನ್ಯಾಯಾಲಯದಿಂದ ವಜಾಗೊಂಡಿದೆ. ಕಂದೇಗಾಲ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಸಲು ಇಲ್ಲ ಸಲ್ಲದ ಆರೋಪಗಳನ್ನ ಹೇಳಿ ಕಚೇರಿಯಿಂದ ಕಚೇರಿಗಳಿಗೆ ತೆರಳಿ ಇಂತಹ ಅಂತೆ ಕಂತೆ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಎಂದು ವಿವರಿಸಿದ್ರ. ಇವರಿಗೂ ಗ್ರಾಮದಲ್ಲಿ ಯಾವುದೇ ಬಹಿಷ್ಕಾರದ ವಿಚಾರಗಳು ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರ. ಇನ್ನು ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರುದಾರರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ರ. ಗ್ರಾಮಸ್ಥರು ಮತ್ತು ದೂರುದಾರರ ಮಾಹಿತಿ ಆಲಿಸಿದ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹಾಗೂ ಸದಸ್ಯರು ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಮತ್ತು ಸಂಬಂಧಪಟ್ಟ ಹುಲ್ಲಹಳ್ಳಿಯ ಪೊಲೀಸ್ ಠಾಣೆ ಪೊಲೀಸರ ಬಳಿ ಮಾಹಿತಿ ತಿಳಿದುಕೊಂಡು ಮುಂದಿನ ಕ್ರಮಕ್ಕೆ ಮುಂದಾಗುತ್ತೇನೆ ಎಂದು ಹೇಳಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭವ್ಯ ಬಳಿ ಅಂಗನವಾಡಿ ಕೇಂದ್ರಗಳ ವಿಚಾರಗಳ ಬಗ್ಗೆ ಕೆಲ ಮಾಹಿತಿಯನ್ನ ಪಡೆದ್ರ. ಬಹಿಷ್ಕಾರ ಯಾರು ಆಗಿಲ್ಲ. 300 ಕುಟುಂಬಗಳಿದೆ ಪಂಚಾಯತ್ನಲ್ಲಿ, 4 ಜನಾಂಗ ಇದೆ. ಎಲ್ಲ 4 ಜನಾಂಗದವರು ಇದ್ದಾರೆ. ಕೇಳಿಸ್ಕೊಳ್ಬೇಕಾರೆ ಇವ್ರು 94 ಅಲ್ಲಿ ಇತ್ತಲ್ಲ ಸರ್, ಗಲಾಟೆ ಆಯ್ತಲ್ಲ, ಅದು ಕ್ಲೋಸ್ ಆಗಿರ್ಬೋದು. ರಾಜು ಸರ್ ಅಂತಿದ್ರು ಸರ್, ಆಯ್ತು ಅಷ್ಟೇ. ಅದು ಬಿಟ್ಟರೆ ಇದು ಒಂದ್ ನಿಮಿಷ ಅವರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬಹಿಷ್ಕಾರ ಯಾರು ಹಾಕಿದ್ದಾರೆ? ಯಾವ ರೀತಿ ಹಾಕಿದ್ದಾರೆ ಹೇಳೋಣ. ಮದುವೆಗಳಿಗೆಲ್ಲ ಏನಾದ್ರು ನಮ್ಮ ಕಡೆಗೆ ಕೆಲಸಕ್ಕೆ ಬಂದ ಅವಕ್ಕೆಲ್ಲ ತಪ್ಪಿಕೊಳ್ಳೋದು. ಆಮೇಲೆ ಮದುವೆಗಳು ತಪ್ಪಿಕೊಳ್ಳೋದು, ತಪ್ಪು ತಗೊಳ್ಳೋದು ದಂಡ ಜಮೀನಿಗೆ ಕೆಲಸಕ್ಕೆ ಹೋದವ್ರ ಆಯ್ತಮ್ಮ. ದಂಡ ಕೊಟ್ಟವ್ರು ಯಾರಿದಾರ? ನಮ್ಮನ್ನ ಯಾವ್ಯಾವ ಮಾತನ್ನ ನಾಳೆ ಸಾಕಿದ್ದಾರೆ, ಬಹಿಷ್ಕಾರ ಹಾಕಿದ್ದಾರೆ, ಮನೆಗೆಲ್ಲ ಗಲಾಟೆಲ್ಲ ಹಾಕಿದ್ದಾರೆ, ಜಗಳ ಆಗುತ್ತೆ. ಅವೆಲ್ಲ ನೋಡಿದ್ರೆ ನಾವು ಮಾಹಿತಿ ಎಷ್ಟನೇ ಇದರಲ್ಲಿ ಆಗಿ ಇದು ಅವೈದು ನಮ್ಗೆ ಜಗಳ ಆಯ್ತಲ್ಲ, ಮನೆಗೆಲ್ಲ ಬಹಿಷ್ಕಾರ ಹಾಕಿ ಮನೆಗಳನ್ನು ಮಾಡಿದ್ರು. ಯಾರು ಬಹಿಷ್ಕಾರ ಹಾಕಿರೋರು? ಯಾರು ನಮ್ಮೂರ್ನವ್ರು ಯಾವ ಇವ್ರು ವೈಯಕ್ತಿಕವಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್. ಪ್ರತಿ ವರ್ಷ ಹೊಸ ಇನ್ಸ್ಪೆಕ್ಟರ್ ಯಾರು ಮಾಡ್ತಾರೋ ಹೋಗಿ ಕಂಪ್ಲೀಟ್ ಆಯ್ತಮ್ಮ. 94ರಲ್ಲಿ ಆ ರೀತಿ ಆದ್ರಿಂದ ಈ ಬಹಿಷ್ಕಾರ ಆಗಿತ್ತು, ನೀವು ವರ್ಗಾವಣೆ ಆಗಿತ್ತು, ಸರಿ ಆಯ್ತಲ್ಲ. ಈಗ ಪುನಃ ದೂರು ಕೊಟ್ಟಿದ್ರಲ್ಲ 10 ವರ್ಷ, ಈಗ ಏನಾಗಿದೆ ಗ್ರಾಮದಿಂದ ಬಹಿಷ್ಕಾರ ಇವಾಗ ಹಾಕಿದಾರೆ ಅಂದ್ರೆ ಅವ್ರು 94ರಿಂದ
ಇಲ್ಲ ಅಲ್ಲಮ್ಮ ಸತ್ಯ ಹೇಳಿ, ಗ್ರಾಮದಿಂದ ನಿಮಗೆ ಇವಾಗ ಬಹಿಷ್ಕಾರ ಹಾಕಿದಾರ ಹೇಗೆ? ಹಾಕಿದ್ದಾರೆ. ಈಗ ಯಾವ ಗ್ರಾಮದಿಂದ? ಈ ಗ್ರಾಮದಿಂದ ಈಗ ತಪ್ಪು ಈಗ ನೀವು 2024 ಫೆಬ್ರವರಿಯಲ್ಲಿ ಕೊಟ್ಟಿದ್ದೀರಿ ಕಂಪ್ಲೇಂಟ್. ಈಗಲೂ ನಿಮಗೆ ಇಲ್ಲಿ ಊರಲ್ಲಿ ಬಹಿಷ್ಕಾರ ಹಾಕಿದ್ದಾರಾ? ನೀವು ಎಲ್ಲಿರುವುದು ಈಗ? ಎಲ್ಲಿ? ಮತ್ತೇನು ಬಹಿಷ್ಕಾರ ಏನಾಗಿದೆ? ಬಂದ್ರೆ ಅವ್ರು ತಪ್ಪು ತಗೊಳ್ಳೋದು. ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾವು ಮಾನ್ಯ ನಾರಾಯಣ ಸ್ವಾಮಿ ಅವ್ರಿಗೆ ಮೈಸೂರು ಬಂದಿದ್ದಾರೆ. ಈಗಲೂ ನಿಮ್ಮ ಒಟ್ಟಿಗೆ ಅವರು ಬದುಕಿಕೊಂಡು ಹೋಗ್ಬೋದು. ಜಾತ್ರೆಗೂ ನೀವು ಕರಿತೀರಿ, ನೀರಿಗೂ ಏನೂ ತೊಂದರೆ ಇಲ್ಲ, ಹಾಲಿನ ಡೈರಿಗೂ ಇಷ್ಟೆಲ್ಲ ಹೇಳ್ತಾರಮ್ಮ, ನಿಮಗೆ ಸುಳ್ಳು ಹೇಳ್ತಾರೆ ವಿಡಿಯೋ ನೋಡಿ. ಈಗಿನ ಇವರು CDPO ಕೂಡ ಹೇಳ್ತಾರಲ್ಲ, ವಿಡಿಯೋ ಅವ್ರು ಇವಾಗ ಬಂದಿದ್ದಾರೆ. ಅಲ್ಲ, ಅವರು ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇದ್ದಾರೆ, ಅವ್ರು ಹಿಂದಿದ್ರು ಕವಿತಾ ಅವರು ಅವ್ರು ಇವ್ರು ಏನು ಅನ್ಕೊಂಡು. ನಂತರ ಕಂದಿಗಾಲ ಗ್ರಾಮದಿಂದ ನಂಜನಗೂಡು ನಗರದ ಪ್ರವಾಸಿ ಮಂದಿರದ ಸಭೆಗೆ ಕಾಲ್ಕಿತ್ರ. ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ದಂಡ ವಿಧಿಸುವ ಮತ್ತು ಬಹಿಷ್ಕಾರ ಹಾಕುವ ಪ್ರಕರಣಗಳು ನಡೆಯಬಾರದು. ಕೂಡಲೇ ಅಧಿಕಾರಿಗಳು ಅಂತಹ ವಿಚಾರವನ್ನ ಕೇಳಿದ ಸಮಯದಲ್ಲಿ ಆಯಾ ಪ್ರದೇಶಕ್ಕೆ ಭೇಟಿ ನೀಡಿ ಕೂಲಂಕುಷವಾದ ವರದಿ ತಯಾರಿಸಿ ಸಲ್ಲಿಸಬೇಕು ಮತ್ತು ಕ್ರಮಕ್ಕೆ ಮುಂದಾಗಬೇಕು ಎಂದು ಅಧಿಕಾರಿಗಳಿಗೆ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ತಿಳಿಸಿದ್ರು. ಅಲ್ಲ, ಗ್ರಾಮ ನಾವು ಇನ್ನೂ ಏನು ತೀರ್ಮಾನ ತಗೊಳ್ಳಿಲ್ಲ ಅಲ್ಲಿ. ಅಲ್ಲ, ಗ್ರಾಮಕ್ಕೆ ಸಂದೇಶ ಕೊಟ್ಟದ್ದು ಯಾವುದೇ ಸಾಮಾಜಿಕ ಬಹಿಷ್ಕಾರದ ಪದ್ಧತಿ ಗ್ರಾಮದಲ್ಲಿ ಇರಬಾರ್ದು. ಅಂಥದ್ದು ಇದ್ದರೆ ಅದನ್ನು ಸೀರಿಯಸ್ ಆಗಿ ಸರ್ಕಾರ ಕ್ರಮ ತಗೊಳ್ಬೇಕಾಗ್ತದೆ. ಅದಕ್ಕೆ ಅಂಥ ಪಿಡುಗು ಇರಲೇಬಾರದು. ಅಂಥದ್ದು ಬಾರದ ಹಾಗೆ ಅಧಿಕಾರಿಗಳು ನಿಗಾ ವಹಿಸಬೇಕು. ನಿರ್ದೇಶನ ನೀಡಿದ್ದೇವೆ ಅವರಿಗೆ. ಈ ಕಂದೆಗಾಲ ಗ್ರಾಮಕ್ಕೂ ಪರ್ಟಿಕ್ಯುಲರ್ ಆಗಿ ತಹಶೀಲ್ದಾರಿಗೆ, CDPO ಮತ್ತು ಪೊಲೀಸ್ DYSP ಅವರಿಗೆ ಅವರ ವ್ಯಾಪ್ತಿಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಮತ್ತು ಯಾವುದಾದ್ರು ಇದ್ದರೆ ತಕ್ಷಣ ಕ್ರಮ ವಹಿಸಬೇಕು ಅಂತ ಹೇಳಿದ್ದೇವೆ. ನಂತರ ಕಂದೆಗಾಲ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಸಿ ಮಂದಿರದಲ್ಲಿ ಸಭೆ ಮುಗಿಸಿದ ಬಳಿಕ ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ದರ್ಶನ ಮಾಡುವ ಮೂಲಕ ನಂಜುಂಡೇಶ್ವರನ ಬಳಿ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪುನೀತರಾದರು. ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಇಒ ಜರಾಲ್ಡ್ ರಾಜೇಶ್, DYSP ರಘು, CDPO ಭವ್ಯಶ್ರೀ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ವಡ್ಡರ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಈಶ್ವರ್, ಹುಲ್ಲಹಳ್ಳಿ PSI ಚೇತನ್ ಕುಮಾರ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡ. ಸಹಕಾರಿ ಸಂಘದಲ್ಲಿ ಸದಸ್ಯರೇ ಮಾಲೀಕರು. ಸಂಘದಲ್ಲಿ 4.63 ಕೋಟಿ ವ್ಯವಹಾರ ನಡೆಸಿರುವುದು ಸ್ವಾಗತಾರ್ಹ ವಿಚಾರ ಎಂದು ಬಿಲ್ಲೆನಕೋಟೆ ಸಹಕಾರಿ ಸಂಘದ ಅಧ್ಯಕ್ಷ H. ಹನುಮಂತಯ್ಯ ತಿಳಿಸಿದರು. ನೆಲಮಂಗಲ ತಾಲೂಕಿನ ಬಿಲ್ಲಿನಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ಇಂದು ಆಯೋಜಿಸಿದ್ದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಹಕಾರಿ ಸಂಘದಲ್ಲಿ ಸದಸ್ಯರೇ ಮಾಲೀಕರ. ಸಂಘದಲ್ಲಿ 4.63 ಕೋಟಿ ವ್ಯವಹಾರ ನಡೆದಿರುವುದು ಸ್ವಾಗತಾರ್ಹ ವಿಚಾರ ಎಂದು ಬಿಲ್ಲಿನಕೋಟೆ ಸಹಕಾರಿ ಸಂಘದ ಅಧ್ಯಕ್ಷ H. ಹನುಮಂತಯ್ಯ ಹೇಳಿದ್ರ. ಸಭೆಯಲ್ಲಿ ಚರ್ಚೆಯಾದ ವಿಚಾರಗಳನ್ನು ಸಮಗ್ರವಾಗಿ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ. ವಾರ್ಷಿಕ ಮಹಾಸಭೆಗೆ ಪ್ರತಿ ಸದಸ್ಯರು ಹಾಜರಿರಬೇಕು. ಎಲ್ಲಾ ಲೆಕ್ಕಗಳನ್ನು ಸವಿವರವಾಗಿ ಓದಿ ಹೇಳಲಾಗುತ್ತದೆ. ಅದಕ್ಕೆ ಸಮಸ್ಯೆ ಇದ್ದರೆ ಸದಸ್ಯರು ಅದರ ಬಗ್ಗೆ ಪ್ರಶ್ನೆ ಮಾಡಬಹುದು. ಸರ್ಕಾರ ನೇರವಾಗಿ ಸವಲತ್ತುಗಳನ್ನು ನೀಡಲು ಸಾಧ್ಯವಿಲ್ಲವೆಂದು ಅರಿತು ಸಹಕಾರಿ ಸಂಘಗಳ ಮೂಲಕ ರೈತರ ಬೇಡಿಕೆಗಳಿಗೆ ತಕ್ಕಂತೆ ಸಾಲ ನೀಡಲಾಗುತ್ತದೆ. ರೈತ ಕುಟುಂಬಗಳನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಲು ವ್ಯವಸಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದ್ರ. ಸಭೆ ಇವತ್ತು ಎಲ್ಲ ಸುಸೂತ್ರವಾಗಿ ನಡೆಯಿತು. ಆದರೆ ಈ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿರೋದು ಎಲ್ಲ ಮಾಡಿದ್ದು, ನೆಕ್ಸ್ಟ್ ಇನ್ನು ಬಿಲ್ಡಿಂಗ್ ಮಾಡಬೇಕು ಅಂತ ಇದ್ದೀವಿ. ಅದು ಕಾರ್ಯಕಾರಿ ಮಾಡಿರೋ ಎಲ್ಲ ಒಪಿನಿಯನ್ ಮೇರೆಗೆ, ಜನಗಳು ಪ್ರತಿಯೊಬ್ಬರ ಒಪಿನಿಯನ್ ಮೇರೆಗೆ ಎಲ್ಲ ವರ್ಕ್ ಮಾಡಿದ್ವಿ, ಕೆಲಸ ಮಾಡಿದ್ವಿ. ಮಾಮೂಲಿ ಮಾತು, ಸ್ವಲ್ಪ ಮಾತು ಜನಗಳಿಗೆ ಉತ್ತರ ಕೊಟ್ಟು, ಸೇರು 100 ರೂಪಾಯಿ ಸೇರಿತ್ತು, 1000 ಮಾಡಿದ್ವಿ, ವಜಾ ಮಾಡ್ತೀರಾ ಅಂತ ಜನಗಳು ಚರ್ಚೆ ಮಾಡಿರು. ಅದಕ್ಕೆ ಮಾಮೂಲಿ ಜನ ಸೇರಿತ್ತು, ಮಾತು ಇದ್ದೇ ಇರ್ತದೆ, ಅದಕ್ಕೆ ಉತ್ತರ ಕೊಡಬೇಕು, ಮುಂದಿನ ನಡೆಯುತ್ತೆ, ಚೆನ್ನಾಗಿ ನಡ್ಕೊಬೇಕು ಅಷ್ಟೇ. ಸಂಘದ CEO BL ಚಿಕ್ಕರಾಜು ಮಾತನಾಡಿ, ಸಂಘದಲ್ಲಿ 2600 ಸದಸ್ಯರಿದ್ದು 3.54 ಕೋಟಿ ಬೆಳೆ ಸಾಲ, ಸಂಘದ ಲಾಭಾಂಶವಾಗಿ 2.03 ಲಕ್ಷವಾಗಿದೆ.
ಮುಖ್ಯವಾಗಿದೆ. ಸ್ತ್ರೀ ಶಕ್ತಿ ಗುಂಪುಗಳಿಗೆ 60 ಲಕ್ಷ ಹೊಸ ಸಾಲ ನೀಡಲು ಯೋಜನೆ ರೂಪಿಸಿದ್ದೇವೆ. ವ್ಯಾಪಾರ ಸಾಲ 1.56 ಲಕ್ಷವಾಗಿದೆ. ಸಂಘದ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಸಂಘದ ಸರ್ವತೋಮುಖ ಪ್ರಗತಿಗೆ ಎಲ್ಲರಿಗೂ ಸಹಕಾರ ಕೋರುತ್ತೇವೆ. ಷೇರುದಾರರ ಬೇಡಿಕೆ ಹಾಗೂ ಅಂಗಡಿ ಹರಾಜು ಪ್ರಕ್ರಿಯೆ ನಡೆಸಲಿದ್ದೇವೆ ಎಂದ್ರ. ಇನ್ನು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಸಿದ್ದಗಂಗಯ್ಯ, ನಿರ್ದೇಶಕರಾದ ರಾಮಣ್ಣ, ಚನ್ನೇಗೌಡ, ಮಂಜುನಾಥ್, ನಾಗರಾಜು, ರಮೇಶ್, ಸಾವಿತ್ರಮ್ಮ, ರಾಜಮ್ಮ, ದಾಸಪ್ಪ, ರೇಣುಕಮ್ಮ, ಬ್ಯಾಂಕ್ ಮೇಲ್ವಿಚಾರಕ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಇನ್ನೂ ಹಲವರು ಹಾಜರಿದ್ರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಇಂದು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸಿದ್ದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಖಜಾಂಚಿ ತ್ರಿಮೂರ್ತಿ ಕಡಿಮನಿ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳನ್ನ ತಾಂತ್ರಿಕೇತರ ಸಿಬ್ಬಂದಿಯಾಗಿ ನೇಮಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೇಲೆ ತಾಂತ್ರಿಕ ಕಾರ್ಯಗಳು ಹೆಚ್ಚುತ್ತಿವೆ ಎಂದ್ರ. ಸರ್ಕಾರ ಕಂದಾಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿದ ಸಂಯೋಜನೆ ಇ ಆಫೀಸ್, ಆಧಾರ್ ಸೀಡ್, ಲ್ಯಾಂಡ್ ಬೀಟ್, ಬಗರ್ ಹುಕುಂ, ಪೌತಿ ಆಂದೋಲನ ಆಪ್, ಬೆಳೆ ಕಟಾವು ಮೊಬೈಲ್ ಆಪ್, ನವೋದಯ, ಗರುಡ ಆಪ್, ಭೂಮಿ ಇನ್ನಿತರೆ 21ಕ್ಕೂ ಹೆಚ್ಚು ತಂತ್ರಾಂಶಗಳನ್ನ ಹೇರಿದೆ ಎಂದು ಆರೋಪಿಸಿದ್ರ. ಮೊಬೈಲ್ ಮತ್ತು ವೆಬ್ನ ಎಲ್ಲ ತಂತ್ರಾಂಶಗಳ ಮೂಲಕ ನಾವು ಕಾರ್ಯನಿರ್ವಹಿಸಬೇಕಿದ್ದು ಇದು ಕಾರ್ಯಭಾರವನ್ನ ಬಹಳಷ್ಟು ಹೆಚ್ಚಿಸಿದೆ. ತಾಂತ್ರಿಕೇತರ ಸಿಬ್ಬಂದಿಯಾದ ನಮ್ಮ ಮೇಲೆ ಮಾನಸಿಕ ಒತ್ತಡ ಹೆಚ್ಚಿಸಿ ಇದು ಹಲವು ಅನಾಹುತಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರ. ಹಾಗಾಗಿ ನಮಗೂ ತಾಂತ್ರಿಕ ಸಿಬ್ಬಂದಿಗೆ ನೀಡುವಷ್ಟೇ ಸಮಾನ ವೇತನ ಇನ್ನಿತರೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಬೇಕಾ. ಕಾರ್ಯನಿರ್ವಹಿಸುವಾಗ ಜೀವ ಹಾನಿಯಾದಲ್ಲಿ 25 ಲಕ್ಷ ರು ಪರಿಹಾರ ಮಂಜೂರು ಮಾಡಬೇಕು. ವಂಶವೃಕ್ಷ, ಜಾತಿ ಪ್ರಮಾಣ ಪತ್ರ ನೀಡುವಾಗ ಆಗುವ ದೋಷಗಳಲ್ಲಿ ನಮ್ಮನ್ನ ಹೊಣೆ ಮಾಡುವುದನ್ನ ಬಿಟ್ಟು ತಪ್ಪು ಮಾಹಿತಿ ನೀಡುವ ಅರ್ಜಿದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದ್ರ. ಇದು ತಾಂತ್ರಿಕೇತರ ಹುದ್ದೆ ಆಗಿದ್ದು ಇವತ್ತಿನ ದಿನಮಾನಗಳಲ್ಲಿ ನಾವು ಎಲ್ಲ ತಾಂತ್ರಿಕ ಹುದ್ದೆಗಳನ್ನೇ ಮಾಡ್ತಾ ಇದ್ದೀವಿ. ತಾಂತ್ರಿಕೇತರ ಹುದ್ದೆಗಾಗಿ ನಾವು ನೇಮಕ ಆಗಿದ್ದರೂ ಸಹ ಇವು ಎಲ್ಲ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಸರ್ಕಾರದ ವ್ಯವಸ್ಥೆ ಆನ್ಲೈನ್ ಮಾಡಿದ್ದಾರೆ. ಎಲ್ಲ ಸಂಯೋಜನೆ, ಇ ಆಫೀಸು, ಆಧಾರ್ ಸೀಡಿಂಗು, ಲ್ಯಾಂಡ್ ಬೀಟು, ಹಕ್ಕುಪತ್ರ ಕೊಡೋದು, ಬೆಳೆ ಸಮೀಕ್ಷೆ, ಈ ಮುಂತಾದ ಈ ಥರ ಒಂದು 17 ಆ್ಯಪ್ಗಳನ್ನು ಏಕಕಾಲದಲ್ಲೇ ಬಿಡುಗಡೆ ಮಾಡಿ ನಮ್ಮ ಹತ್ರ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ತುಂಬ ಒತ್ತಡಕ್ಕೆ ಒಳಗಾಗಿ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ, BP ಶುಗರು ಜಾಸ್ತಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರದಿಂದ ಯಾವುದೇ ಒಂದು ಅವರಿಗೆ ಕುಟುಂಬಕ್ಕೆ ಒಂದು 20-25 ಲಕ್ಷದಲ್ಲಿ ಯಾವುದೂ ಅನುದಾನ ಬಿಡುಗಡೆ ಮಾಡಿಲ್ಲ. ಆ ಥರ ಒಂದು ಘೋಷಣೆಯನ್ನು ಮಾಡಬೇಕು ಸರ್ಕಾರನೇ. ಯಾಕಂದರೆ ನಾವು ಇಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡುವಾಗ ಯಾವುದೇ ಅನುಕೂಲ ಆಗದೇ ಇದ್ದರೆ ನಾವು ಕೆಲಸ ಮಾಡಿ ಆದರೆ ಇನ್ನೊಬ್ಬ ಸಾರ್ವಜನಿಕ ಕೆಲಸ ಮಾಡಿ ಅದರ ಉಪಯೋಗ ಏನಾಯಿತು. ನಾವು
ಮತ್ತು ನಾವು ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಸುಸಜ್ಜಿತವಾದ ಒಂದು ಕೇಂದ್ರ ಕಚೇರಿ ಇಲ್ಲ ನಮಗೆ, ಮತ್ತು ಪೀಠೋಪಕರಣಗಳಿಲ್ಲ. ಆನ್ಲೈನ್ ವ್ಯವಸ್ಥೆ ಮಾಡ್ತಿರೋದ್ರಿಂದ ನಮ್ಮ ಮೊಬೈಲ್ಗಳು ಯೂಸ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ವ್ಯವಸ್ಥೆ ಮಾಡಿಲ್ಲ. ಇವೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ನಾವು ಇನ್ನೂ ಸಾರ್ವಜನಿಕರಿಗೆ ನಿಗದಿತ ಅವಧಿಯಲ್ಲಿ ನಾವು ಸೇವೆ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಪದೋನ್ನತಿ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ನಡೆಸಿದ ಗ್ರಾಮ ಆಡಳಿತಾಧಿಕಾರಿಗಳು ಸಂಜೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ರ. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಜಿಎಚ್ ಚೇತನ್ ಕುಮಾರ್, ಗೌರವಾಧ್ಯಕ್ಷ ಎಡ್ವಿನ್ ಲಾರೆನ್ಸ್, ಉಪಾಧ್ಯಕ್ಷ ಎಚ್ಕೆ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಬಿವೈ ಸುರೇಶ್, ಖಜಾಂಚಿ ತ್ರಿಮೂರ್ತಿ ಕಡಿಮನಿ, ಸಂಘಟನಾ ಕಾರ್ಯದರ್ಶಿ ವರಲಕ್ಷ್ಮಿ ಇನ್ನೂ ಹಲವರು ಭಾಗವಹಿಸಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಸಭೆ ಇಂದು ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಸಭೆ ಇಂದು ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಆಂಜಿನಪ್ಪ, ಕೊನಘಟ್ಟ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಗ್ರಾಮೀಣ ಕೃಷಿ ಸಹಕಾರ ಸಂಘವನ್ನ ತಾಲೂಕಿನಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯಲು ಸದಸ್ಯರ ಸಹಕಾರ ಅಗತ್ಯ ಎಂದ್ರ. ಸಂಘದ ನಿರ್ದೇಶಕ ಜಿ ಲಕ್ಷ್ಮೀಪತಿ ಮಾತನಾಡಿ, ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದ್ದ ಸಂಘ ಇಂದು ನೂತನ ಕಟ್ಟಡದ ಜೊತೆಗೆ ಸಂಘದ ಖಾತೆಯಲ್ಲಿ 15 ಲಕ್ಷ ರುಗಳಷ್ಟು ಹೊಂದಿದೆ ಎಂದ್ರ. ಎಂಎಲ್ಸಿ ರವಿ ಅವರು ಕಟ್ಟಡ ಕಟ್ಟಲು ತಮ್ಮ 10 ಲಕ್ಷ ರು ಅನುದಾನ ನೀಡಿದ್ದಾರೆ. ಈ ಹಿಂದೆ ಈ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ದು ಮಾಜಿ ಮಂತ್ರಿಗಳಾದ ಜಾಲಪ್ಪನವರ ಕೊಡುಗೆ ಅವಿಸ್ಮರಣೀಯ. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಚುಂಚೇಗೌಡ ಸಂಘದ ಕಾರ್ಯ ಚಟುವಟಿಕೆಗಳಿಗೆ 3 ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನತಾ ಬಜಾರ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡುವ ಮೂಲಕ ಉತ್ತಮ ಕಾರ್ಯನಿರ್ವಹಿಸಲಿದೆ ಎಂದ್ರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಇರುವ ನೂತನ ಪಿಂಚಣಿ ಯೋಜನೆ ಹಾಗೂ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ರದ್ದುಪಡಿಸಿ ಈ ಹಿಂದೆ ಇದ್ದ ನಿಶ್ಚಿತ ಪಿಂಚಣಿ ಯೋಜನೆ ಮರುಜಾರಿ ಮಾಡಬೇಕೆಂದು ಎನ್ಸಿಎಫ್ ನೌಕರರ ಸಂಘದ ಅಧ್ಯಕ್ಷ ವಿಎನ್ ಗಜೇಂದ್ರ ಆಗ್ರಹಿಸಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗ ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿದ್ರ. ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ವಿಎನ್ ಗಜೇಂದ್ರ, ದೇಶದಾದ್ಯಂತ ಎನ್ಪಿಎಸ್ ವಿರೋಧಿಸಿ ಕಳೆದ ಹಲವು ವರ್ಷಗಳಿಂದ ನೌಕರರು ನಡೆಸಿದ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ ಓಪಿಎಸ್ ಜಾರಿಗೊಳಿಸುವ ಬದಲು ಯುಪಿಎಸ್ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸಲು ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ ಎಂದ್ರ. ಈ ಯೋಜನೆ ಷೇರು ಮಾರುಕಟ್ಟೆ ಆಧಾರಿತವಾಗಿದ್ದು ಸರ್ಕಾರಿ ನೌಕರರ ಸಂಧ್ಯಾಕಾಲದ ಬದುಕಿಗೆ ಯಾವುದೇ ಸುಭದ್ರತೆ ಒದಗಿಸುವ ಅಂಶಗಳನ್ನು ಹೊಂದಿಲ್ಲ. ಹಾಗಾಗಿ ಇಂದು ರಾಜ್ಯದಾದ್ಯಂತ ನೋ ಎನ್ಪಿಎಸ್, ನೋ ಯುಪಿಎಸ್, ಓನ್ಲಿ ಓಪಿಎಸ್ ಶೀರ್ಷಿಕೆಯಡಿ ಓಪಿಎಸ್ ಜಾರಿಗೊಳಿಸುವಂತೆ ಮನವಿ ಸಲ್ಲಿಸಲಾಗುತ್ತಿದೆ ಎಂದ್ರ. ಕಾಂಗ್ರೆಸ್ ಈ ಹಿಂದೆ ನೀಡಿರುವ ಭರವಸೆಯಂತೆ ಎನ್ಪಿಎಸ್ ಅನ್ನ ರದ್ದುಗೊಳಿಸಿ ಓಪಿಎಸ್ ಅನ್ನ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದ್ರ. ಆಧಾರಿತ ಪಿಂಚಣಿ ಯೋಜನೆ ಆಗಿದ್ದು ಎನ್ಪಿಎಸ್ ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ನಮ್ಮ ವೇತನದಲ್ಲಿ ಬೇಸಿಕ್ ಮತ್ತು DA ನಲ್ಲಿ ಪ್ರತಿ ತಿಂಗಳು 10% ಆ ಒಂದು ಪಿಂಚಣಿ ಯೋಜನೆಗೋಸ್ಕರ ಕಟ್ಟಾಗುತ್ತೆ. OPS ಅಲ್ಲಿ ಅದಿಲ್ಲ. ಜೊತೆಗೆ ಇದು ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಗೋದ್ರಿಂದ ಅದಕ್ಕೊಂದು ಖಾತ್ರಿ ಇಲ್ಲ, ಇಷ್ಟೇ ಬರುತ್ತೆ ಅಂತೇಳಿ ಖಾತ್ರಿ ಇಲ್ಲ. ಷೇರು ಮಾರುಕಟ್ಟೆ ಅಪ್ ಆ್ಯಂಡ್ ಡೌನ್ ಆದಾಗ ನಮ್ಮ ಖಾತೆಯಲ್ಲಿರ್ತಕ್ಕಂಥ NPS ಮೊತ್ತನೂ ಸಹ ಏರಿಳಿತ ಕಾಣ್ತಾ ಇರುತ್ತೆ. ಹಾಗಾಗಿ ಇಷ್ಟೇ ಒಂದು ಗ್ಯಾರಂಟಿ ಬರುತ್ತೆ ಅಂತ ಅದಕ್ಕೊಂದು ಕನ್ಫರ್ಮೇಷನ್ ಇಲ್ಲ. ಹಾಗಾಗಿ NPS ಯೋಜನೆಯನ್ನು ನಾವು ವಿರೋಧ ಮಾಡ್ತೇವೆ. ತಾಲೂಕು ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ವಿಎನ್ ಗಜೇಂದ್ರ, ಪ್ರಧಾನ ಕಾರ್ಯದರ್ಶಿ ನರಸಿಂಹರಾಜು, ಖಜಾಂಚಿ ಟಿ ನರಸಿಂಹಪ್ಪ, ಸಹಕಾರ್ಯದರ್ಶಿ ಶಿವಶಂಕರ್, ಜಂಟಿ ಕಾರ್ಯದರ್ಶಿ ಸರಿತಾ, ಮುರಳಿ ಮೋಹನ್, ಬಿಆರ್ ನಾರಾಯಣಸ್ವಾಮಿ, ಎಲ್ವಿ ವೆಂಕಟರೆಡ್ಡಿ, ಅಕ್ಕಲರೆಡ್ಡಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಗ್ರಾಮ ಆಡಳಿತಾಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಗುಡಿಬಂಡೆ ತಾಲೂಕು ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಕಾರ್ಗಿಲ್ ಲಕ್ಷ್ಮೀನಾರಾಯಣ್ ಮಾತನಾಡಿ,
ಕಂದಾಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತಿದೆ. ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಅವಶ್ಯವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆಧುನಿಕ ತಂತ್ರಾಂಶಕ್ಕೆ ಸಂಬಂಧಿಸಿ ಆಯಾ ಕಂದಾಯ ವೃತ್ತದಲ್ಲಿ ಮೂಲ ಸೌಲಭ್ಯ ಕಲ್ಪಿಸುವವರೆಗೆ ಪ್ರತಿಭಟನೆ ಮುಂದುವರಿಸಲಾಗುವುದು ಎಂದರು. ರಾಜ್ಯಾದ್ಯಂತ ಗ್ರಾಮಾಧಿಕಾರಿಗಳ ಒಂದು ಕೆಲಸ ಒತ್ತಡವು ತುಂಬಾ ಜಾಸ್ತಿ ಆಗಿದ್ದು, ಅಧಿಕಾರಿಗಳು ಯಾವುದೇ ಒಂದು ಸಮಯ ನಿಗದಿಪಡಿಸದೆ ಈಗ ಬೆಳಗ್ಗೆ 10 ಗಂಟೆಯಿಂದ 5:30ವರೆಗೂ ಕಾರ್ಯನಿರ್ವಹಿಸಬೇಕಾಗಿರ್ತದೆ. ಆದರೆ 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಇದೆ. 8 ಗಂಟೆ 9 ಗಂಟೆ ಆದರೂ ಸಹ ಒಂದು ವರ್ಚುವಲ್ ಮೀಟಿಂಗ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ರಜೆ ದಿನಗಳ ಕೆಲಸ ಮಾಡಲು ಒತ್ತಡ ಇಡ್ತಾ ಇರ್ತಾರೆ. ಈ ರಾಜ್ಯದಲ್ಲಿ ಈ ಜಿಲ್ಲೆ ಮುಂದೆ, ಈ ತಾಲೂಕು ಮುಂದೆ ಅಂತ ಹೇಳ್ಬಿಟ್ಟು ಈ ರ್ಯಾಂಕಿಂಗ್ ವಿಚಾರದಲ್ಲಿ ಒಂದು ಯಾವುದಕ್ಕೆ ಒಂದು ಸಮಯ ನಿಗದಿಪಡಿಸದೆ ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ಬಂದು ಎಲ್ಲ ಗ್ರಾಮಾಧಿಕಾರಿಗಳ ಒಂದು ಮನಸ್ಥಿತಿ ಬಂದು ಕುಗ್ಗುತ್ತಾ ಇದೆ. ಅವ್ರ ಮುಂದುವರೆದು ಯಾವುದೇ ಒಂದು ಪದೋನ್ನತಿ 15-20 ವರ್ಷಗಳು ಕಳೆದರೂ ಸಹ ಪದೋನ್ನತಿ ಸಿಗ್ತಾ ಇಲ್ಲ. ಗ್ರಾಮ ಆಡಳಿತಾಧಿಕಾರಿಯ ಹುದ್ದೆಯಲ್ಲೇ ಬಂದು ನಿವೃತ್ತಿ ಹೊಂದ್ತಾ ಇದ್ದಾರೆ. ಈಗ NPS ಇರ್ತಕ್ಕಂಥದ್ದು ಜನರು ಬಂದಿದ್ದು ಅವರು ಸಹ ಇದೇ ರೀತಿ ನಡೀತಾ ಇದೆ. ಈ ಒಂದು ಎಲ್ಲ ಒಂದು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಸರ್ಕಾರದಲ್ಲಿ ಒತ್ತಡ ಹಿಡಿದಕ್ಕೋಸ್ಕರ ಬಂದು ಕೇಂದ್ರ ಸಂಘ ಒಂದು ಯೋಚನೆ ಮಾಡಿ ನಿರ್ದೇಶನ ನೀಡಿದೆ. ಆ ನಿರ್ದೇಶನದಲ್ಲಿ ನಮ್ಮ ತಾಲೂಕು ಆಡಳಿತ ಅವರಿಗೆ ಸಹಕಾರ ನೀಡ್ತಾ ಇದೆ. ಗುಡಿಬಂಡೆ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಕಾರ್ಗಿಲ್ ಲಕ್ಷ್ಮೀನಾರಾಯಣ್, ಗ್ರಾಮ ಸಹಾಯಕರ ತಾಲೂಕು ಅಧ್ಯಕ್ಷ ಆಂಜಿನಪ್ಪ, ರಾಜಸ್ವ ನಿರೀಕ್ಷಕ ಕುಮಾರಸ್ವಾಮಿ, ಗ್ರಾಮ ಆಡಳಿತಾಧಿಕಾರಿಗಳ ಶಿವಪ್ರಸಾದ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆ ಗುಬ್ಬಿ ತಾಲೂಕು ಸಂಘದಿಂದಲೂ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಲು ಒತ್ತಾಯಿಸಲಾಯಿತು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ PS ಸುಮತಿ ಪ್ರತಿಭಟನೆಯಲ್ಲಿ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಇಂದು ಮುಷ್ಕರ ನಡೆಸುತ್ತಿದ್ದು, ಸರ್ಕಾರದಿಂದ ಸುಮಾರು 21 ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸಿ-ವೃಂದದ ನೌಕರರ 10 ಪಟ್ಟು ಕೆಲಸ ನಿರ್ವಹಣೆ ಮಾಡುತ್ತಿರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ, ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನೀಡುವಂತೆ ಒತ್ತಾಯಿಸಿದರು. ಜಿಲ್ಲಾ ಖಜಾಂಚಿ ಮಹೇಶ್ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳು ಇತ್ತೀಚೆಗೆ ವೆಬ್, ಮೊಬೈಲ್ ತಂತ್ರಾಂಶಗಳಿಂದ ಹೆಚ್ಚಿನ ಒತ್ತಡದ ಜೊತೆಗೆ ಕೌಟುಂಬಿಕ ಜೀವನ ನಡೆಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ಬಳಿಕ ನಡೆಸುವ ಎಲ್ಲಾ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸುವುದು, ಕಂದಾಯ ಇಲಾಖೆಯ 3 ವರ್ಷಗಳ ಸೇವೆ ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದಾಯ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿ ರಚಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿದರು. ಗ್ರಾಮ ಸಹಾಯಕರ ಅಧ್ಯಕ್ಷ ಪುಟ್ಟಣ್ಣ ಮಾತನಾಡಿ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಗ್ರಾಮ ಸಹಾಯಕರ ಸಂಘದಿಂದ ಬೆಂಬಲವಿದೆ. ಮೇಲಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಒತ್ತಡ ಹೇರಿ ಕೆಲಸ ಮಾಡಿಸುತ್ತಿದ್ದು, ಗ್ರಾಮ ಆಡಳಿತಾಧಿಕಾರಿಗಳು ನಮ್ಮ ಮೇಲೆ ಒತ್ತಡ ಹೇರುತ್ತಿದ್ದು, ಇದರ ಜೊತೆಗೆ ಗ್ರಾಮ ಸಹಾಯಕರ ಹುದ್ದೆಯನ್ನ ತೆರೆದು 40 ವರ್ಷವಾಗಿದ್ರೂ ಖಾಯಂಗೊಳಿಸಿಲ್ಲ ಎಂದರು. ಅಧ್ಯಕ್ಷ ಪುಟ್ಟರಾಜು ಅಂತ ಈ ಗ್ರಾಮ ಸಹಾಯಕರ ಹುದ್ದೆನ 1978ರಲ್ಲಿ ಕ್ರಿಯೇಟ್ ಮಾಡೋದು ಸುಮಾರು 46 ವರ್ಷ ಆಗಿದೆ. ಅವತ್ತಿಂದನೂ ಗ್ರಾಮ ಸಹಾಯಕರನ್ನ ಜೀತದಾಳಾಗಿ ನಡೆಸ್ಕೊತಾ ಇದೆ. ಅದೇ ರೀತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಒತ್ತಡ ಜಾಸ್ತಿ ಇದ್ದಾರೆ. ಆ ಒತ್ತಡ ಜಾಸ್ತಿ ಕೊಟ್ಟು ಅವ್ರಿಗೆ ಕೆಲಸನೇ ಮಾಡೋಕ್ಕಾಗ್ದಲೇ ರೀತಿ ಇದೆ. ಅದೇ ರೀತಿ ಅವರು ಸಹ ನಮಗೆ ಒತ್ತಡ ಕೊಡ್ತಾ ಇದ್ದಾರೆ. ಅದಕ್ಕೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮ್ಮ ಗ್ರಾಮ ಸಹಾಯಕರಿಗೆ ಕೇವಲ 15,000 ಭತ್ಯೆ ಕೊಡ್ತಾ ಇದೆ. ಇದು ತುಂಬ ಶೋಚನೀಯ. ಆದ್ದರಿಂದ ದಯಮಾಡಿ ನಮ್ಮ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಮತ್ತು ಗ್ರೂಪ್ ಡಿ ಕಾಯಮಾತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮುಷ್ಕರ ನಿರತರನ್ನ ಭೇಟಿ ಮಾಡಿದ ತಹಸೀಲ್ದಾರ್ ಆರತಿ, ನೌಕರರ ಸಂಘದ ಅಧ್ಯಕ್ಷ ಕರುಣಾಕರ್ ಶೆಟ್ಟಿ, ಉಪತಹಸೀಲ್ದಾರ್ ಕಂದಾಯ ನಿರೀಕ್ಷಕರು ಯೋಗಕ್ಷೇಮ ವಿಚಾರಿಸಿದ್ರು. ಇನ್ನು ಮುಷ್ಕರದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್, ಉಪಾಧ್ಯಕ್ಷ ವಿನೋದ್, ಗೌರವಾಧ್ಯಕ್ಷ ಶಿವಕುಮಾರ್, ಅಶ್ವಿನ್ ಇನ್ನೂ ಹಲವರು ಹಾಜರಿದ್ರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ 20ನೇ ವರ್ಷದ ಪದವೀಧರರಿಗೆ
ಪದವಿ ಪ್ರದಾನ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿ ನೂರಾರು ಪದವೀಧರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ 20ನೇ ವರ್ಷದ ಪದವೀಧರರಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಲೇಜಿನ ಉಪಾಧ್ಯಕ್ಷ ಜೆ ರಾಜೇಂದ್ರ ಮಾತನಾಡಿ, ವಿದ್ಯಾಸಂಸ್ಥೆ 2001ರಲ್ಲಿ ಆರಂಭವಾಗಿದ್ದು ನಿರಂತರ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿರುವುದು ಶ್ಲಾಘನೀಯ ಎಂದರು. ಆರ್ಎಲ್ ಜಾಲಪ್ಪನವರ ಆಶಯದಂತೆ ಇಂದಿಗೂ ಹಿಂದುಳಿದ ಬಡ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುತ್ತಿರುವ ಸಂಸ್ಥೆಯಾಗಿದ್ದು ಇಂದು 20ನೇ ವರ್ಷದ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಹೆಮ್ಮೆಯಿಂದ ಆಚರಿಸಲಾಗುತ್ತಿದೆ ಎಂದರು. ಹಾಗಾಗಿ ಇದು 20ನೇ ಒಂದು ಪದವಿ ಕಾರ್ಯಕ್ರಮ. ಈಗಾಗಲೇ ಸುಮಾರು ಈ ಒಂದು ಕಾಲೇಜಿಂದ 7,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿಯನ್ನು ಪಡ್ಕೊಂಡು ಇಂಜಿನಿಯರಿಂಗ್ ವಿಭಾಗದ ಬೇರೆ ಬೇರೆ ಇದರಲ್ಲಿ ಪದವಿಗಳನ್ನು ಪಡ್ಕೊಂಡು ಸಮಾಜದ ಮುಖ್ಯವಾಹಿನಿಗೆ ಹೋಗಿದ್ದಾರೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ಮತ್ತು ಹೊರದೇಶಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅವರು ಬೇರೆ ಬೇರೆ ಕಂಪನಿಗಳಲ್ಲಿ ಮತ್ತು ಇತರ ಕಡೆ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಸ್ವಂತ ಎಂಟರ್ಪ್ರೈನರ್ಶಿಪ್ ಕೂಡ ಪ್ರಾರಂಭ ಮಾಡಿ ಅವರು ಕೂಡ ಸಾಕಷ್ಟು ಜನಕ್ಕೆ ಉದ್ಯೋಗ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರಾಗಿದ್ದಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನನ್ನ ಪೂಜ್ಯ ತಂದೆಯವರಾದಂತಹ ದಿವಂಗತ ಆರ್ಎಲ್ ಜಾಲಪ್ಪನವರ ಒಂದು ದೂರದೃಷ್ಟಿ ಕಾರಣ. ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ವ್ಯಾಸಂಗ ಪೂರ್ಣಗೊಳಿಸಿ ಪದವಿ ಪಡೆದಿರುವ ಸಾವಿರಾರು ವಿದ್ಯಾರ್ಥಿಗಳು ಸಮಾಜದ ಮುಖ್ಯ ವಾಹಿನಿಯಲ್ಲಿದ್ದು ಉತ್ತಮ ಕೊಡುಗೆ ಕೊಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಅಲ್ಲದೆ ಈ ಬಾರಿ ಪದವೀಧರರಾಗಿರುವ ವಿದ್ಯಾರ್ಥಿಗಳು ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ಕೊಡುವಂತಾಗಲಿ ಎಂದು ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗ್ರಾಮ ಆಡಳಿತಾಧಿಕಾರಿಗಳ ಮೇಲಿನ ಒತ್ತಡ ಕಡಿಮೆ ಮಾಡಿ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಇಂದು ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಗ್ರಾಮ ಆಡಳಿತಾಧಿಕಾರಿಗಳ ಮೇಲಿನ ಒತ್ತಡ ಕಡಿಮೆ ಮಾಡಿ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಇಂದು ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಈ ವೇಳೆ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸರ್ಕಾರ ಮೊಬೈಲ್ ಆಪ್ಗಳ ಮೂಲಕ ಲ್ಯಾಂಡ್ ವೇಟ್, ಆಧಾರ್ ಸಂಖ್ಯೆ ಸಂಯೋಜನೆ ಸೇರಿದಂತೆ ನಾನಾ ಕೆಲಸಗಳನ್ನು ನಿಗದಿಪಡಿಸಲಾಗಿದೆ. ಇಂತಹ ಕೆಲಸಗಳನ್ನು ನಿರ್ವಹಿಸಲು ಕನಿಷ್ಠ ಸೌಲಭ್ಯ ಒದಗಿಸಿಲ್ಲ ಎಂದು ಆರೋಪಿಸಿದ್ರು. ಲ್ಯಾಪ್ಟಾಪ್, ಇಂಟರ್ನೆಟ್ ಸೌಲಭ್ಯ, ಪೀಠೋಪಕರಣಗಳ ವ್ಯವಸ್ಥೆ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಒದಗಿಸದೆ ಕಾರ್ಯದೊತ್ತಡ ಹೇರಲಾಗುತ್ತಿದೆ. ಹಾಗಾಗಿ ರಾಜ್ಯ ಸಂಘಟನೆಯ ನಿರ್ಧಾರದಂತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರ ಮುಂದುವರಿಸುತ್ತೇವೆ ಎಂದರು. ನಮ್ಮ ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಯೋಗೀಶ್ ನಾಯ್ಕ್ ಅವರು 22/9 ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಆ ರೀತಿಯಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೆ PRS ಜೊತೆ ಮಾತಾಡಿದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದ್ದರಿಂದ ಇವು ದಿನಾಂಕ 26/9/24ರಿಂದ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ರಾಮಾಡಳಿತಾಧಿಕಾರಿ ಪ್ರೀತಮ್ ಮಾತನಾಡಿ, ಬಗರ್ ಹುಕುಂ ಸಾಗುವಳಿ, ಭೂಮಿ ಹಕ್ಕುಪತ್ರ, ಆಧಾರ್ ಸೀಡಿಂಗ್, ಚುನಾವಣೆ, ಆದಾಯ ತೆರಿಗೆ ಇಲಾಖೆ, ಬ್ಯಾಂಕ್ ಕೆಲಸಗಳು ಸೇರಿದಂತೆ 21 ಮೊಬೈಲ್ ತಂತ್ರಾಂಶಗಳನ್ನು ನಿರ್ವಹಣೆ ಮಾಡಬೇಕಿದೆ. ಇವೆಲ್ಲವನ್ನ ಒಟ್ಟಿಗೆ ನಿರ್ವಹಿಸುವುದು ಕಷ್ಟಕರವಾಗಿದೆ. ಅಂತರ್ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿ ಪ್ರಕರಣಗಳಲ್ಲಿ ವರ್ಗಾವಣೆಗೆ ಅವಕಾಶ ನೀಡಬೇಕು ಎಂದು ತಿಳಿಸಿದರು. ಈ ಹಿಂದೆ ಸುಮಾರು ವರ್ಷಗಳಿಂದ ಗ್ರಾಮಾಡಳಿತಾಧಿಕಾರಿ ಹುದ್ದೆಯು ತಾಂತ್ರಿಕ ಹುದ್ದೆ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ನಮಗೆ ತಾಂತ್ರಿಕ ಹುದ್ದೆಗೆ ಮೇಲು ಕೊಡಬೇಕಾದಂತಹ ಸೌಲಭ್ಯಗಳು, ವೇತನ ಸೌಲಭ್ಯಗಳು, ಸೇವಾ ಸೌಲಭ್ಯಗಳನ್ನು ನೀಡದೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಪ್ರಸ್ತುತ ಇರುವಂತಹ ವಿದ್ಯಮಾನಗಳಲ್ಲಿ
ಎಲ್ಲವೂ ಸಹ ಗ್ರಾಮಾಡಳಿತಾಧಿಕಾರಿ ನಿರ್ವಹಿಸಬೇಕಾದಂತಹ ಎಲ್ಲ ಕೆಲಸಗಳು ಸಹ ಮೊಬೈಲ್ ಆ್ಯಪ್ಗಳ ಮೂಲಕ ನಿರ್ವಹಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಅಂತಹ ಎಲ್ಲ ಕೆಲಸಗಳನ್ನು ಸಹ ಒಂದೇ ಬಾರಿಗೆ ಮೊಬೈಲ್ ಆ್ಯಪ್ಗಳ ಮೂಲಕ ಬಿಡ್ತಾ ಒಂದೇ ಸತಿಗೆ ಮಾಡಿ ಅಂತ ಒತ್ತಡ ಹೇರಿ ಗ್ರಾಮಾಡಳಿತಾಧಿಕಾರಿಗಳನ್ನು ಅವ್ರ ಕೆಲಸದಲ್ಲಿ ಸಹ ಗುಣಮಟ್ಟವನ್ನು ಸಾಧಿಸದೆ ಒಂಥರ ಭಯದ ವಾತಾವರಣದಲ್ಲಿ ಕೆಲಸ ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ಇರುತ್ತದೆ. ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಯಾವುದೇ ಸೌಲಭ್ಯಗಳನ್ನು ಸಹ ಕನಿಷ್ಠವಾದಂತಹ ಮೂಲಭೂತ ಸೌಕರ್ಯಗಳು. ಮುಷ್ಕರ ನಿರತರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕೂಡಲೇ ಬೇಡಿಕೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರುತ್ತೇವೆ. ಗ್ರಾಮ ಆಡಳಿತಾಧಿಕಾರಿಗಳು ಕಂದಾಯ ಇಲಾಖೆಯ ಅಡಿಗಲ್ಲುಗಳಿದ್ದಂತೆ, ಹಾಗಾಗಿ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಅವರ ಪಾತ್ರ ಮುಖ್ಯವಾದದ್ದು ಎಂದರು. ಈ ವೇಳೆ ಗ್ರಾಮಾಡಳಿತಾಧಿಕಾರಿ ಬಿಸಿ ನರಸಿಂಹಪ್ಪ, ರೋಶಿನಿ, ಅಭಿಷೇಕ್, ಸಂತೋಷ್ ಕುಮಾರ್, ಕೆಎನ್ ವೇಣುಗೋಪಾಲ್, ಕಿರಣ್, ಪ್ರಿಯಾಂಕಾ, ಕೀರ್ತಿ, ರಂಜಿತಾ, ಈಶ್ವರ್, ಮಾಳಪ್ಪ, ಜಕ್ಕು, ವೆಂಕಟೇಶ್, ಶ್ರೀಧರ್, ಯಶೋಧ ಮತ್ತು ಜಯರಾಮ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಬೆಳೆಗಳಾದ ಉದ್ದು, ಹೆಸರು ನೀರು ಪಾಲಾಗಿದ್ದರೂ ಸೋಯಾ, ತೊಗರಿ ಬೆಳೆಯ ಆಸರೆಯಾಗುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಇದೀಗ ತೊಗರಿಯು ಆಘಾತ ತಂದಿದೆ. ಇದಕ್ಕೆ ಕಾರಣ ಉತ್ತರೆ ಮಳೆ ಪ್ರಭಾವವಾಗಿದ್ದು, ಕೃಷಿಯನ್ನೇ ನಂಬಿದ ರೈತರು ತೀವ್ರ ಸಮಸ್ಯೆ ಗುರಿಯಾಗುವಂತಾಗಿದೆ. ಮುಂಗಾರು ಬೆಳೆಗಳಾದ ಉದ್ದು, ಹೆಸರು ಕೊಯ್ಲಿಗೆ ಬಂದ ಸಮಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಉದ್ದು, ಹೆಸರು ಬೆಳೆಗಳನ್ನು ಕಳೆದುಕೊಂಡ ರೈತರಿಗೆ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಬೆಳೆದು ಕೊಯ್ಲಿಗೆ ಬಂದ ಸೋಯಾ ನೀರು ಪಾಲಾಗುವ ಜೊತೆಗೆ ಮುಂಬರುವ ತೊಗರಿ ಬೆಳೆ ಕೂಡ ಒಣಗುತ್ತಿರುವುದನ್ನು ಕಂಡು ರೈತ ಕಂಗಾಲಾಗಿದ್ದಾನೆ. ಜಿಲ್ಲೆಯಲ್ಲಿ ಬಹುತೇಕ ಕೃಷಿಯಲ್ಲಿ ತೊಡಗಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಇದ್ದು, ಇವರು ತಮ್ಮ ಜಮೀನಿನ ಜೊತೆಗೆ ಇತರೆ ಭೂಮಿಯನ್ನ ಮೌಖಿಕ ಒಪ್ಪಂದದ ಮೇಲೆ ವರ್ಷಕ್ಕೆ ಇಂತಿಷ್ಟು ಹಣ ನಿಗದಿ ಮಾಡಿ ಅವರ ಭೂಮಿಯನ್ನ ಸಾಗುವಳಿ ಮಾಡುತ್ತಾರೆ. ಇದರಿಂದ ಬೆಳೆ ಸರ್ಕಾರ ನೀಡುವ ಯಾವುದೇ ಪರಿಹಾರ ಅಥವಾ ಬೆಳೆ ವಿಮೆ ಇಂತಹ ರೈತರಿಗೆ ಸಿಗಲ್ಲ. ಒಂದು ವೇಳೆ ಸಿಕ್ಕರೂ ಜಮೀನು ಮಾಲೀಕರಿಗೆ ಸಿಗುತ್ತೆ ಹೊರತು ಕವಲಿಗೆ ಮಾಡಿದ ರೈತರಿಗೆ ಯಾವುದೇ ಉಪಯೋಗವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಜಮೀನು ಮಾಲೀಕರಿಗೆ ಒಪ್ಪಂದ ಮಾಡಿಕೊಂಡ ಹಣವೂ ಸಿಗಲಿದೆ, ಸರ್ಕಾರದ ಪರಿಹಾರ ಮತ್ತು ಬೆಳೆ ವಿಮೆಯೂ ಸಿಗಲಿದೆ. ರೈತನಿಗೆ ಮಾತ್ರ ಬೆಳೆ ಕಳೆದುಕೊಂಡು ನಷ್ಟ ಅನುಭವಿಸಿದ್ದು ಬಿಟ್ರೆ ಮತ್ತೇನೂ ಇಲ್ಲ ಎಂಬ ಸ್ಥಿತಿ ಇದೆ. ಬೆಳೆ ಸಾಗುವಳಿಗೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ರೈತನಿಗೆ ಬೆಳೆ ನಷ್ಟವಾದರೆ ಆತ್ಮಹತ್ಯೆಯೊಂದೇ ಮಾರ್ಗ. ಜಿಲ್ಲೆಯಲ್ಲಿ ಈವರೆಗೆ ನಡೆದ ರೈತ ಆತ್ಮಹತ್ಯೆಗಳಲ್ಲಿ ಶೇಕಡಾವಾರು ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಆಗಿದ್ದಾರೆ ಎಂಬುದು ವಿಶೇಷ. ಜಿಲ್ಲಾ ಉಸ್ತುವಾರಿ ಸಚಿವರು ಈಗಲಾದರೂ ಎಚ್ಚೆತ್ತು ಕೃಷಿ ಅಧಿಕಾರಿಗಳ ಮೂಲಕ ಇಂತಹ ಭೂ ಮಾಲೀಕನೊಂದಿಗೆ ಮೌಖಿಕ ಒಪ್ಪಂದದ ಮೇಲೆ ಸಾಗುವಳಿ ಮಾಡುತ್ತಿರುವ ಜಿಲ್ಲೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರುತಿಸಿ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಬೆಳೆ ಹಾನಿಯಿಂದ ಕಂಗಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲೇ ಸೂಕ್ತ ಪರಿಹಾರ ಒದಗಿಸಬೇಕು. ಇಲ್ಲವಾದರೆ ರೈತರು ಸಂಕಷ್ಟಕ್ಕೆ ಸಿಲುಕುವುದರಲ್ಲಿ ಸಂದೇಹವೇ ಇಲ್ಲ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗ್ರಾಮದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ಲಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ನಂಜನಗೂಡು ತಾಲೂಕಿನ ವೀರದೇವನಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸಾರಿಗೆ ಬಸ್ ತಡೆದು ದಿಢೀರ್ ಪ್ರತಿಭಟನೆಯಾಯಿತು. ಸಾಕಷ್ಟು ಬಾರಿ ಬಸ್ ನಿಲ್ಲಿಸುವಂತೆ ಮನವಿ ಮಾಡಿದ್ರು ಕ್ಯಾರೆ ಎನ್ನದ ಸಾರಿಗೆ ಬಸ್ ಚಾಲಕರ ಕ್ರಮದ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ಕಳೆದ ಬಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಅಧಿಕಾರಿಗಳು ಸ್ಪಂದಿಸಿಲ್ಲ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಎನ್ನುತ್ತಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ದರೂ ಬಸ್ ನಿಲ್ಲಿಸದೆ ದುಂಡಾವರ್ತನೆ ತೋರುತ್ತಿರುವ ಕೆಎಸ್ಆರ್ಟಿಸಿ ಸಿಬ್ಬಂದಿಯನ್ನ ಕೂಡಲೇ ವಜಾ ಮಾಡುವಂತೆ ಆಗ್ರಹಿಸಿದ್ರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿಯು ವಿಭಾಗದ ವಿದ್ಯಾರ್ಥಿಗಳು ಬ್ಯಾಸ್ಕೆಟ್ಬಾಲ್ನಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಕಾಲೇಜು ಪ್ರಾಂಶುಪಾಲ ಗೋಪಾಲಯ್ಯ ಹೇಳಿದರು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿಯು ವಿಭಾಗದ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಬ್ಯಾಸ್ಕೆಟ್ಬಾಲ್ ಪ್ರಥಮ ಸ್ಥಾನ ಗಳಿಸಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ವಿತರಿಸಿ ಮಾತನಾಡಿ, ಕಾಲೇಜಿನ ವಿದ್ಯಾರ್ಥಿನಿಯರು ಉತ್ತಮ ಆಟ ಪ್ರದರ್ಶಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಕಾಲೇಜಿಗೆ ಹೆಮ್ಮೆಯ ವಿಷಯವಾಗಿದೆ. ದಸರಾ ಕ್ರೀಡಾಕೂಟದಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳನ್ನ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಎಂದರು. ಕಾಲೇಜು ಸಹ ಪ್ರಾಧ್ಯಾಪಕರು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದ ಕಲ್ಯಾಣಿ ಸ್ವಚ್ಛತಾ ಕಾರ್ಯ, ನಗರಸಭೆ ಸೇರಿದಂತೆ ಜಿಲ್ಲಾಡಳಿತ ಸಾಥ್, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಶ್ರಮದಾನ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ, ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾದ ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಮನವಿ. ಚಿಕ್ಕಬಳ್ಳಾಪುರದಲ್ಲಿ 3 ದಿನಗಳ ಎಸ್ಎಫ್ಐ ರಾಜ್ಯ ಸಮ್ಮೇಳನಕ್ಕೆ ಚಾಲನೆ, ಮೆರವಣಿಗೆ ಮೂಲಕ ಎಸ್ಎಫ್ಐ ವಿದ್ಯಾರ್ಥಿಗಳಿಂದ ಅರಿವು, ಶಿಕ್ಷಣದ ಸಾರ್ವತ್ರಿಕ ಸಮಾನತೆ ಸೌಹಾರ್ದತೆಗಾಗಿ ಸಮ್ಮೇಳನ. ಗೇರಹಳ್ಳಿ ಕ್ರಾಸ್ನಲ್ಲಿ ನಡೆದ ಅಪಘಾತದಲ್ಲಿ ಬಲಿಯಾದ ವಿದ್ಯಾರ್ಥಿಗಳ ನಿವಾಸಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ, ಪೋಷಕರಿಗೆ ಸಾಂತ್ವನ ಹೇಳಿದ ಸಂಸದರು, ವಾಹನ ಚಾಲನೆಗೆ ಜಾಗೃತಿ ವಹಿಸಲು ಸಲಹೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.